ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಶ್ವ ಭಾನುವಾರ ಶಾಲೆಯ ಈ ಒಂದು ದಿನಾಚರಣೆ ಇಲ್ಲವೇ ಆರಾಧನೆಗೆ ನಿಮ್ಮೆಲ್ಲರನ್ನ ಮಕ್ಕಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕ್ಷಣಕಾಲ ಮೌನವಾಗಿರೋಣ, ಪ್ರಾರ್ಥನೆ ಮಾಡೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆರಾಧನೆ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನದಂತ ಒಬ್ಬನೇ ತ್ರಯೇಕ ದೇವರು ನಮ್ದು ಉಂಟಾಗಲಿ. ಆಮೇನ್. ಎಲ್ಲರಿಗೆ ಬರುವಂತ ಹಾಡು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಒಂದು ಕೋರಸನ್ನು ಹಾಡುತ್ತಾ ಆರಾಧನೆಯನ್ನ ಮುಂದುವರ್ಸೋಣ. ಆತ್ಮಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಡು, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಡು. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಾಂಧವನೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಈ ದಿವ್ಯ ಸಮಯದೊಳು ಹಲ್ಲೆಲೂಯಾ ಆತ್ಮದಾಹವ ತೀರಿಸಯ್ಯ. ಈ ದಿವ್ಯ ಸಮಯದೊಳು ಆತ್ಮಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಳು. ಆರಾಧನೆಯನ್ನ ಮಕ್ಕಳು ನಡೆಸಿಕೊಡ್ತಾರೆ, ಹಾಗಾಗಿ ಮುಂದೆ ಬರುವಂತೆ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಕೃಪೆಯುಳ್ಳ ಪರಲೋಕದ ತಂದೆಯೇ, ನಾವು ನಿನ್ನ ಸನ್ನಿಧಾನಕ್ಕೆ ಹೃದಯಾಂತರಳಾದ ಕೃತಜ್ಞತೆ ಮತ್ತು ಸ್ತುತಿಗಳಿಂದ ನಿನ್ನ ಬಳಿ ಬಂದಿದ್ದೇವೆ. ನಿನಗೆ ಅನಂತ ವಂದನೆಗಳು. ನೀನು ನಮ್ಮೊಂದಿಗಿದ್ದು ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯ ಅನುಭವಿಸುವ ಹಾಗೆ ಮಾಡು. ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಿ. ನಿನ್ನ ಪ್ರತಿಬಿಂಬ ನಾವಾಗಿರಲು ಸಹಾಯ ಮಾಡು. ದೇವರೇ, ನೀನು ನಂಬಿಕೆಯ ಕರ್ತ ಮತ್ತು ಪರಿಪೂರ್ಣನು ಆಗಿದ್ದಿ. ದೇವರೇ, ನಿನ್ನ ವಾಕ್ಯ ಹೀಗೆ ಹೇಳುತ್ತದೆ: ದೇವರ ವಾಕ್ಯವನ್ನು ಕೇಳುವುದರಿಂದ, ಕ್ರಿಸ್ತನ ಸುವಾರ್ತೆಯನ್ನು ಅಂಗೀಕರಿಸುವುದರಿಂದ ನಂಬಿಕೆ ಹುಟ್ಟುತ್ತದೆ. ದೇವರೇ, ನಿನ್ನ ವಾಕ್ಯದಲ್ಲಿ ಬೇರೂರಿ ನಂಬಿಕೆಯಲ್ಲಿ ಪೋಷಿತರಾಗಿ ಪ್ರಪಂಚದ ಎಲ್ಲಾ ಮಾನವರಿಗೆ ನಿನ್ನ ಪರಿಮಳ ಬೀರುವ ಆಶೀರ್ವಾದದ ಸಾಧನಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಆಮೇನ್. ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಜೀವ ನೀಡುವವನೇ, ನಿನ್ನ ಪರಿಶುದ್ಧ ಪ್ರಸನ್ನತೆಯ ಅನುಭವ ಹೊಂದಲು ನಾವು ಕೂಡಿ ಬಂದಿದ್ದೇವೆ. ನಾವು ಕಳೆಕೊಂಡಂತ ನಿನ್ನ ರಕ್ಷಣಾ ಮಾರ್ಗವನ್ನು, ನಿನ್ನ ಮಗನನ್ನು ಕೊಡುವುದರ ಮೂಲಕ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ.
ದೇವರೇ, ನಾವು ನಿನ್ನ ನಂಬಿಕೆಯಲ್ಲಿ ಸದೃಢಗೊಂಡು ಆ ನಂಬಿಕೆಯ ಜೀವನವನ್ನು ಕಾರ್ಯರೂಪದಲ್ಲಿ ಇತರರಿಗೆ ಸಾಕ್ಷಿಯಾಗಿ ಜೀವಿಸಿ ಅದರ ಆಶೀರ್ವಾದಗಳನ್ನು ನಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಹಂಚುವ ಸಾಧನಗಳಾಗಿ ಬದುಕಲು ನಿನ್ನ ವಾಕ್ಯದ ಮೂಲಕ ಪೋಷಿಸು. ದೇವ, ನಿನ್ನ ಪವಿತ್ರ ಆತ್ಮನ ಮೂಲಕ ನಮಗೆ ನಿನ್ನ ಶ್ರೇಷ್ಠವರ ತಲಾಂತು ನೀಡಿ ಅದನ್ನು ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸಲು ಉಪಯೋಗ ಮಾಡಲು ಸಹಾಯಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ, ಆಮೇನ್. ಹಾಡುವಂತಹ ಸಂಗೀತಗಳಲ್ಲಿ 329ನೇ ಸಂಗೀತವನ್ನ ಸಭೆಯವರದ್ದು ನಾವೆದ್ದು ನಿಂತುಕೊಂಡು ಹಾಡೋಣ. 329ನೇ ಸಂಗೀತ. ಪೂರ್ವದಲ್ಲಿ ಮಕ್ಕಳು ಸ್ತೋತ್ರ ಮಾಡುತ್ತಿದ್ದರು, ನಾವು ಕೂಡ ಹಾಡುವ ಯೇಸುವಿನ ಸ್ತೋತ್ರವ. ಎಲ್ಲರೂ ಎದ್ದು ನಿಂತುಕೊಂಡು ಹಾಡೋಣ. ಪೂರ್ವದಲ್ಲಿ ಮಕ್ಕಳು ಸ್ತೋತ್ರ ಮಾಡುತ್ತಿದ್ದರು, ನಾವು ಕೂಡ ಹಾಡುವ ಯೇಸುವಿನ ಸ್ತೋತ್ರವ. ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಜಯ 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 ಪ್ರಿಯ ಕರ್ತಗೆ. ದೇವ ಪ್ರೀತಿಯ ದಿವ್ಯ ಸತ್ಯ ವೇದವ, ಮುಕ್ತಿ ಮಾರ್ಗ ಕಂಡೆವು, ಸ್ತೋತ್ರ ಮಾಡತಕ್ಕದ್ದು. ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಜಯ 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 ಪ್ರಿಯ ಕರ್ತಗೆ. ಬಾಲರುದರೆಲ್ಲರೇ, ಪ್ರಿಯ ತಂದೆ ತಾಯಿಗಳೇ, ನಮ್ಮ ಕೂಡ ಹಾಡಿರಿ ಯೇಸುವನ್ನು ಸ್ತುತಿಸಿ. ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಕೇಳಿ ಕೇಳಿ ಚಿಕ್ಕ ಮಕ್ಕಳೇ, ಜಯ 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 ಪ್ರಿಯ ಕರ್ತಗೆ. ಸಭೆ ದಯಮಾಡಿ ಕೂತ್ಕೊಳ್ಳು ಅಂತ ಕೇಳಿಕೊಳ್ತೇನೆ. ಆರಾಧನೆಯನ್ನ ಮಕ್ಕಳು ಮುಂದುವರಿಸ್ತಾರೆ. Prayer of adorance. We adore you, O Father, for creating us beautifully in your own image and likeness. We magnify your name for dying for our sins. We adore you, O Holy Spirit, for guidance and for constantly renewing us. You are worthy of all praise and honor. You have redeemed us by your precious blood and set our spirits free. You are gracious and compassionate, slow to anger, and abounding in steadfast love and mercy. You are the God of all flesh. Nothing is too hard for you. You are the God of hope, God of patience, God of comfort. You have ensured the dignity and value of children in the midst of adults. May your name be glorified in and through our lives. Amen. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಕ್ಷಣಕಾಲ ಮೌನವಾಗಿರೋಣ.
ನಾವು ದೇವರ ಸನ್ನಿಧಾನದಲ್ಲಿದ್ದೇವೆ. ಇದು ಕರ್ತನ ಮನೆಯಲ್ಲಿದೆ, ಮತ್ತೊಂದಲ್ಲ, ಇದು ಪರಲೋಕದ ಬಾಗಿಲು. ಕಳೆದ ವಾರದಲ್ಲಿ, ಕಳೆದ ದಿನಗಳಲ್ಲಿ ನಾವು ಮಾಡಿರ್ತಕ್ಕಂತೆಲ್ಲ ಪಾಪ ಅಪರಾಧಗಳನ್ನ ನಮ್ಮ ನೆನಪಿಗೆ ತಂದುಕೊಳ್ಳೋಣ ಮತ್ತು ಅವುಗಳನ್ನ ಒಪ್ಪಿ ಅರಿಕೆ ಮಾಡುವ ಮುನ್ನ 151ನೇ ಸಂಗೀತದ ಒಂದು ಶರಣ ಹಾರೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎನ್ನುವಂತ ಸಂಗೀತದ ಒಂದು ಶರಣ ಹಾಡಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ಮುಂದಣ ಪಾಪದರಿಕೆಯನ್ನ ಮಕ್ಕಳು ನಡೆಸಿಕೊಡ್ತಾರೆ. Most gracious Lord, we come to you in a prayer of confession. Lord, we ask you to forgive us for all the wrong things that we have done. Lord, you have said, unless you change and not become like children, you will not enter the kingdom of heaven. Lord, we confess that there is abundance of sin in us, but there is fullness of righteousness and mercy in you. We are spiritually poor, but you are rich, and in Jesus Christ came to be merciful to the poor. Strengthen our faith and trust in you. We are weak in faith. Strengthen us, Lord. Hear us as we say this prayer of confession. Lord, forgive us for depending upon our own knowledge and showing results in participating in Sunday school activities. Forgive us for all our sins, visiting gifts. Cleanse us from ever evil conscience through the perfect sacrifice of Christ our Lord. Thank you. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು ಕ್ಷಮಿಸಿ ನಮ್ಮನ್ನ ರಕ್ಷಿಸು. Lord, forgive us for loving to spend more time in the world of technology and social media and failing to take care of our and our lively surroundings. Forgive us for being unworthy, running away from you and getting distracted by the worldly environment. ಕರ್ತನೇ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನ ರಕ್ಷಿಸು. ಕರ್ತನೆ, ಭಾನುವಾರ ಶಾಲಾ ಶಿಕ್ಷಕರು ನಮಗೆ ತೋರಿದ ಸರಿಯಾದ ಮಾರ್ಗವನ್ನು ಅನುಸರಿಸದೆ ಸೋಮಾರಿಗಳಾಗಿ ವಿಶ್ವಾಸಾರ್ಹ ಸಾಕ್ಷಿಗಳಾಗಿ ಜೀವಿಸದೆ ಸಂದೇಹಗಳು ಬಂದಾಗ ನೀ ಕೊಟ್ಟ ಜ್ಞಾನವನ್ನು ತಳಮಟ್ಟದಲ್ಲಿ ಕಂಡು ನಿನ್ನ ಮೇಲಿನ ನಂಬಿಕೆಯನ್ನು ಸಂದೇಹದಿಂದಲೂ ನೋಡಿದ್ದಕ್ಕಾಗಿ ಹಾಗೂ ಜೀವಿಸಿದ್ದಕ್ಕಾಗಿ ಕರ್ತನೇ, ನಮ್ಮ ಪ್ರಾರ್ಥನೆ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು. Lord, forgive us for being an hindrance in the way to Christ by misleading others in Sunday school activities. At times, we have followed the devices and desires of our own hearts. We have offended against your holy name. Forgive all our
tremble to name what our hearts can no longer bear and what has become for us a consuming fire. ಏನ್ ಹೇಳಂಗಿಲ್ವೋ ಹೆಮ್ಮೆ ನನ್ ಮಗನ, ಸುಮ್ನೆ ಕುತ್ಕೊಳ್ಳೋ ಒಂದ್ ಕಡೆ. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು. ಬಂತು. ಪೂರ್ಣ ಸುತ ಮಾಡಲಿ. ದೇವರಿಂದ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವ ಗುರುವಾಗಿರುವ ದೇವರೇ, ನಿನ್ನ ಮಕ್ಕಳನ್ನು ನಿನ್ನ ಜ್ಞಾನದಿಂದ ಪೋಷಿಸಿ ಕಾಪಾಡುವವನೇ, ನಿನ್ನ ವಾಕ್ಯವನ್ನು ವಿಧೇಯತೆಯಿಂದಲೂ ಕೇಳುವ ಮಕ್ಕಳಾಗಿ ನಮ್ಮನ್ನ ಆಶೀರ್ವಾದ ಮಾಡು. ನಿನ್ನಲ್ಲಿ ಬಲಗೊಳ್ಳಲು ರೂಪಿಸು. ನಿನ್ನ ರಕ್ಷಾ ಕವಚವು ನಮ್ಮನ್ನ ಆವರಿಸಿ, ನಿನ್ನ ಸುವಾರ್ತೆಯ ವಿಷಯದಲ್ಲಿ ನಾವು ಬಲವಾಗಿದ್ದು, ನಿನ್ನ ಜ್ಞಾನಕ್ಕೆ ಹಂಬಲದಿಂದ ಮತ್ತು ನಿನ್ನ ವಾಕ್ಯದಿಂದ ಪೋಷಣೆಗೊಂಡು ನಿನ್ನ ಕಡೆಗೆ ತಿರುಗಿಕೊಂಡು ಎಲ್ಲಾ ಶೋಧನೆಗಳನ್ನು ಜಯಿಸಲು ಸಹಾಯ ಮಾಡು. ಸದಾ ಜೀವಿಸಿ ಆಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಆಮೇನ್. ಈ ದಿವಸಕ್ಕೆ ನೇಮಕವಾದಂತ ಮೊದಲನೇ ವೇದ ಪಾರಾಯಣವು ಈ ಸಂದರ್ಭದಲ್ಲಿ ಓದಲ್ಪಡುತ್ತದೆ. ಶುದ್ಧ ದಿವ್ಯ ಈ ಸಬ್ಬತ್ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು ಜ್ಞಾನೋಕ್ತಿಗಳು ಅಧ್ಯಾಯ 23 ವಚನ 15ರಿಂದ 26ನೇ ವಚನದವರೆಗೆ. Today's Bible reading is taken from Proverbs chapter 23 verses from 15 to 26. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸವಾಗುವುದು. ಹೌದು, ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು. ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚುಪಡಬೇಡ. ಯೆಹೋವನಲ್ಲಿ ದಿನವೇಳ ಭಯಭಕ್ತಿಯುಳ್ಳನಾಗಿರು. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗದು. ಕಂದ, ಕೇಳು, ಜ್ಞಾನವಂತನಾಗಿರು. ನಿನ್ನ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಯಿಸು. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು. ನಿದ್ರಾಸಾಕ್ಷಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು. ಹೆತ್ತ ತಂದೆಯ ಮಾತಿಗೆ ಕಿವಿಕೊಡು. ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಾಡೆ ಮಾಡಬೇಡ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಧರ್ಮಿಯ ತಂದೆಯು ಅತಿ ಸಂತೋಷ ಪಡುವನು. ಜ್ಞಾನಿಯನು ಹೆತ್ತವನು ಅವನಲ್ಲಿ ಆನಂದಿಸುವನು. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ. ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ಎಂಬುದೇ. ದೇವರ ನಿನಗೆ ಸ್ತೋತ್ರವಾಗಲಿ. ಉತ್ತರ ಪ್ರತ್ಯುತ್ತರಕ್ಕಾಗಿ ನೇಮಕವಾದಂತಹ ಕೀರ್ತನೆ ಭಾಗ 127ನೇ ಕೀರ್ತನೆಯನ್ನ ನಾವೆದ್ದು ನಿಂತು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ ಅಧ್ಯಾಯ 127. ದಯಮಾಡಿ ನಿಲ್ಲುವಂತೆ ಕೇಳಿಕೊಳ್ತೇನೆ.
Psalm 127. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾವಿಗಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟ ಕಷ್ಟಪಡುವುದು ವ್ಯರ್ಥ. ಆತನು ತನ್ನ ಪ್ರಿಯರಿಗೆ ನಿದ್ರೆಯರಿಯು ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಲಿರುವ ಅಂಬುಗಳಂತಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೇಳೋಣ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ತಂದೆ ಮಗ ಪರಿಶುದ್ಧಾತ್ಮನೇ, ಆದಿಯಲ್ಲಿದ್ದಂತೆಯೇ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಸಭೆ ದಯಮಾಡಿ ಕೂತ್ಕೊಳ್ಳು ಅಂತ ಕೇಳಿಕೊಳ್ತೇನೆ. ಎರಡನೇ ವೇದ ಭಾಗವನ್ನ ಓದಿ ಕೇಳಿಸ್ಕೊಳ್ಳೋಣ. Today's second Bible reading is taken from St. Paul's letter to Ephesians, chapter 6, verses 10 to 18. Ephesians chapter 6, verses 10 to 18. The whole armor of God. Finally, build up your strength in union with the Lord, and by means of his mighty power, put on all the armor that God gives you, so that you will be able to stand up against the devil's evil tricks. For we are not fighting against human beings, but against the wicked spiritual forces in the heavenly world, the rulers, authorities, and cosmic powers of this dark age. So put on God's armor now. Then, when the evil day comes, you will be able to resist the enemy's attacks, and after fighting to the end, you will still hold your ground. So stand ready, with truth as a belt tied around your waist, and righteousness as your breastplate, and as your shoes, the readiness to announce the good news of peace. At all times, carry faith as a shield, for with it you will be able to put out all the burning arrows shot by the evil one, and accept salvation as a helmet and the word of God as a sword, which the Spirit gives you. Do all this in prayer, asking for God's help. Pray on every occasion as the Spirit leads. For this reason, keep alert and never give up. Pray always for all God's people. Here ends today's second Bible reading. Praise be to God. ದೇವರ ನನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 209ನೇ ಸಂಕೀರ್ತನೆಯನ್ನು ಹಾಡೋಣ. ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆವು ನೀನೇ ನಮ್ಮೊಡೆಯ. 1ನೇ ಚರಣ, 3ನೇ ಚರಣ, 5ನೇ ಚರಣವನ್ನ ನಾವು ಹಾಡಿಕೊಳ್ಳೋಣ. ಫಸ್ಟ್, ಥರ್ಡ್ ಅಂಡ್ ಫಿಫ್ತ್ ಸ್ಟ್ಯಾನ್ಜಸ್ ಓನ್ಲಿ. ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನೀನೇ ನಮ್ಮೊಡೆಯ. ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನೀನೇ ನಮ್ಮೊಡೆಯ. ನಿರುತವು ಭಜಿಸುವೆ ನಿರುತವು ಭಜಿಸುವೆ ನಿರುತವು ಭಜಿಸುವೆ ನೀನೇ ನಮ್ಮೊಡೆಯ. ನಿರುತವು ಭಜಿಸುವೆ ನಿರುತವು ಭಜಿಸುವೆ ನೀನೇ ನಮ್ಮೊಡೆಯ. ಕರುಣಾದಿ ಕಾಯ್ದೆ ನಿನ್ನಿರುಳೋಳು ದೇವ, ಮರೆಯೇನು ನೀನೆಂದು ತೋರೆದ ದಯವ. ಕರುಣಾದಿ ಕಾಯ್ದೆ ನಿನ್ನಿರುಳೋಳು ದೇವ, ಮರೆಯೇನು ನೀನೆ
ಪರಿಶುದ್ಧ ಪರಿಶುದ್ಧ ಜೀಯ ನಿರುತವು ಭಜಿಸುವೆ ನೀನೆ ನಮ್ಮೊಡೆಯ. ತೊಳೆದು ಎನ್ನಯ ಮನ ಮೊಳೆಯಿಸಿ ಮುದದು ಬೆಳೆಯಿಸು ಪ್ರೀತಿಯ ಲತೆಯನ್ನು ಅದರೋ. ತೊಳೆದು ಎನ್ನಯ ಮನ ಮೊಳೆಯಿಸಿ ಮುದದು ಬೆಳೆಯಿಸು ಪ್ರೀತಿಯ ಲತೆಯನ್ನು ಅದರೋ. ಬೆಳೆಯಿಸು ಪ್ರೀತಿಯ ಬೆಳೆಯಿಸು ಪ್ರೀತಿಯ ಬೆಳೆಯಿಸು ಪ್ರೀತಿಯ ಲತೆಯನ್ನು ಅದರೋ. ಬೆಳೆಯಿಸು ಪ್ರೀತಿಯ ಬೆಳೆಯಿಸು ಪ್ರೀತಿಯ ಬೆಳೆಯಿಸು ಪ್ರೀತಿಯ ಲತೆಯನ್ನು ಅದರೋ. ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನೀನೆ ನಮ್ಮೊಡೆಯ. ವಂದನೆ ತ್ರೈಕ ದೇವರೇ ನಿನಗೆ ಇಂದು ಎಂದೆಂದಿಗೂ ಪಾರದೊಳಗೆ. ವಂದನೆ ತ್ರೈಕ ದೇವನೇ ನಿನಗೆ ಇಂದು ಎಂದೆಂದಿಗೂ ಪಾರದೊಳಗೆ. ಇಂದು ಎಂದೆಂದಿಗೂ ಇಂದು ಎಂದೆಂದಿಗೂ ಇಂದು ದೊಳಗೆ. ಇಂದು ಎಂದೆಂದಿಗೂ ಇಂದು ಎಂದೆಂದಿಗೂ ಪಾರದೊಳಗೆ. ಪರಿಶುದ್ಧ 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 ಜೀಯ ನಿರುತವು ಭಜಿಸುವೆ ನೀನೆ ನಮ್ಮೊಡೆಯ. ಪರಿಶುದ್ಧ ಪರಿಶುದ್ಧ ಜೀಯ ನಿರುತವು ಭಜಿಸುವೆ ನೀನೆ ನಮ್ಮೊಡೆಯ. ದಯಮಾಡಿ ಸಭೆ ನಿಲ್ಲುವಂತೆ ಕೇಳಿಕೊಳ್ತೇನೆ. ಸುವಾರ್ಥ ವೇದ ಪಾರಾಯಣವು ಈ ಸಂದರ್ಭದಲ್ಲಿ ಓದಲ್ಪಡುತ್ತದೆ. ಈ ಸಬ್ಬತ್ ದಿನದ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1-6 ವಚನಗಳು. Today's Bible reading is taken from the book of Matthew chapter 18 verses 1-6. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಮನ ಸ್ತುತಿ ತ್ರಾಣ ಕುರಿ ಮಾರಿಗಲೆಂದು ಯೇಸು ನಮ್ಮ ರಕ್ಷಕದ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತುತಿ
ನಾವಾಗೆ ನಿಂತಿರುವಾಗ ಅಪೋಸ್ತಲಿಕ ವಿಶ್ವಾಸವನ್ನ ಎಲ್ಲರೂ ಒಟ್ಟಾಗಿ ಹೇಳೋಣ. ಆರಾಧನಾ ಕ್ರಮ ಪುಸ್ತಕ ಪುಟ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಸದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನುನ್ನತಿಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆಯವರು ದಯಮಾಡಿ ಕೂತ್ಕೊಳ್ಳುವಂತ ಕೇಳಿಕೊಳ್ತೇನೆ. ಸಭೆ ತಿಳಿಸುವಂತ ಪ್ರಕಟಣೆಗಳನ್ನು ಓದಿ ತಿಳಿಸಲಾಗ್ತದೆ. ಸಭಾ ಪ್ರಕಟಣೆಗಳು. ಈ ವಿಶೇಷವಾದ ವಿಶ್ವ ಭಾನುವಾರ ಶಾಲೆ ಆರಾಧನೆಯಲ್ಲಿಗೆ ನೆರೆದು ಬಂದಿರುವ ನಮ್ಮ ಹಾಗೂ ಇತರೆ ಸಭೆಯ ಸದಸ್ಯರೆಲ್ಲರನ್ನು ಕ್ರಿಸ್ತಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇವೆ. ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್, ರೆಸಿಡೆನ್ಸಿ ರೋಡ್, ಬ್ಯಾಂಗ್ಳೂರ್. ಈ ಶಾಲೆಯಲ್ಲಿ ಮೊದಲನೇದಾಗಿ ಕಿಂಡರ್ ಗಾರ್ಡನ್, ಎರಡನೇದಾಗಿ ಜೂನಿಯರ್ ಸ್ಕೂಲ್, ಮೂರನೇದಾಗಿ ಮಿಡಲ್ ಸ್ಕೂಲ್, ನಾಲ್ಕನೇದಾಗಿ ಸೀನಿಯರ್ ಸ್ಕೂಲ್, ಐದನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್. ಈ ಮೇಲ್ಕಂಡ ವಿಭಾಗಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್, ಕಂಪ್ಯೂಟರ್ ಟೀಚರ್, ಹಿಸ್ಟ್ರಿ ಅಂಡ್ ಜಾಗ್ರಫಿ ಟೀಚರ್, ಫ್ರೆಂಚ್ ಟೀಚರ್, ಹಿಂದಿ ಟೀಚರ್, ಮ್ಯೂಸಿಕ್ ಟೀಚರ್, ಕೆಮಿಸ್ಟ್ರಿ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಇಂಗ್ಲಿಷ್ ಟೀಚರ್, ಅಕೌಂಟ್ಸ್ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಅರ್ಜಿ ಕರೆಯಲಾಗಿದೆ. ಆಸಕ್ತಿಯುಳ್ಳವರು ದಿನಾಂಕ 25/11/2020 ಟು ದ ಪ್ರಿನ್ಸಿಪಲ್, ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್, ಬ್ಯಾಂಗ್ಳೂರ್ ಇವರಿಗೆ ಅರ್ಜಿ ಸಲ್ಲಿಸಿ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಮೇಲ್ಕಂಡ ಪ್ರಕಟಣೆಗಳ ಹೆಚ್ಚಿನ ಮಾಹಿತಿಗಾಗಿ ನೋಟಿಸ್ ಬೋರ್ಡ್ ನೋಡುವಂತೆ ಕೋರುತ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮ ದಿವಸ ಆಚರಿಸಲಿಕ್ಕಿರುವ ನಮ್ಮ ಸಭೆಯ ಸದಸ್ಯರುಗಳ ಹೆಸರು ಈ ರೀತಿ ಇರುತ್ತದೆ. ದಿನಾಂಕ 15/11/2020 ಮಾಸ್ಟರ್ ಆಲನ್ ಆಲ್ಫ್ರೆಡ್ ಅಂಡ್ ಬೇಬಿ ಆದಿತ್ಯ ಆಲ್ಫ್ರೆಡ್, ಚಿಲ್ಡ್ರನ್ ಆಫ್ ಮಿಸ್ಟರ್ ಆಲ್ಫ್ರೆಡ್ ಅಜಯ್ ಕುಮಾರ್. ದಿನಾಂಕ 16/11/2020 ಮಿಸ್ಟರ್ ಕೆವಿನ್ ಮ್ಯಾಥ್ಯೂ, ಸನ್ ಆಫ್ ಜಿಗನ್ ಬಾಲ್ ಮ್ಯಾಥ್ಯೂ. ದಿನಾಂಕ 16/11/2020 ಹೀತನ್ ಲೂಕ್ ಸ್ಯಾಮ್ಯಲ್, ಸನ್ ಆಫ್ ಮಿಸ್ಟರ್ ಸ್ಯಾಮ್ಯಲ್ ವಿನಯ್ ಕುಮಾರ್. ದಿನಾಂಕ 17/11/2020 ಮಿಸಸ್ ಹೆಪ್ಸಿಬಾ ಕಿರಣ್, ವೈಫ್ ಆಫ್ ಮಿಸ್ಟರ್ ಪ್ರವೀಣ್ ಕುಮಾರ್. ದಿನಾಂಕ 18/11/2020 ಮಿಸ್ಟರ್ ಬಾಲರಾಜ್. ದಿನಾಂಕ 20/11/2020 ಎಸ್ ಸಿಲ್ವಿಯಾ, ಡಾಟರ್ ಆಫ್ ಮಿಸ್ಟರ್ ಸ್ಯಾಮ್ಯಲ್ ದಂಡಿ. ಜನ್ಮ ದಿವಸ ಆಚರಿಸುತ್ತಿರುವ ಈ ಎಲ್ಲ ಹಿರಿಯ ಕಿರಿಯ ಮಕ್ಕಳಿಗೆ ಜನ್ಮ ದಿವಸದ ಶುಭಾಶಯಗಳನ್ನು ಕೋರುವರಾಗಿದ್ದೇವೆ. ಕಳೆದ ವಾರದಲ್ಲಿ ಹೂಡಿಕೆಯಾದ ಕಾಣಿಕೆಗಳ ವಿವರ ಹೀಗೆ ಇರುತ್ತದೆ. ಸಾಮಾನ್ಯ ಕಾಣಿಕೆ ರೂಪಾಯಿ 4,550 ರೂಪಾಯಿ. ಜನ್ಮ ದಿವಸದ ಕಾಣಿಕೆ 1,000 ರೂಪಾಯಿ. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 300 ರೂಪಾಯಿ. ಸುಗ್ಗಿ ಹರಾಜಿನಿಂದ ಬಂದ ಕಾಣಿಕೆ 1,85,500 ರೂಪಾಯಿ. ಭೂ ಸ್ಥಾಪನಾ ನಿಧಿ ಕಾಣಿಕೆ 600 ರೂಪಾಯಿ. ಸಭಾವಂತಿಕೆ 6,000 ರೂಪಾಯಿ. ಸುಗ್ಗಿಯ ಬಾಕಿ ಹಣ ಬಂದಿದ್ದು 12,000 ರೂಪಾಯಿ. ಸುಗ್ಗಿ ಕವರ್ಸ್ನಿಂದ ಬಂದಿದ್ದು 46,060 ರೂಪಾಯಿ. ಹುಂಡಿಯಿಂದ ಬಂದ ಕಾಣಿಕೆ 1,586 ರೂಪಾಯಿ. ಆಗ ಒಟ್ಟು 2,57,596 ರೂಪಾಯಿ. ಕಲೆಕ್ಷನ್ ಫಾರ್ ಲಾಸ್ಟ್ ವೀಕ್ ವಾಸ್ 2,57,596 rupees only. ಶ್ರೀಮತಿ ಜಯಂತಿ ದೇವಾನಂದ್ರವರ ಮೊಮ್ಮಗ
ಹಾಗೂ ವಿಜಯ್ ಡ್ಯಾನಿಯಲ್ ಮಗನ ಹೆಸರಿನಲ್ಲಿ ಸಭೆಯವರಿಗೆ ಸಿಹಿ ನೀಡಲಿದ್ದಾರೆ. ಸಭೆಯವರು ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ವಿಜಯ್ ಡ್ಯಾನಿಯಲ್ ಅವರಿಗೆ ಪ್ರೀತಿ ವಂದನೆಗಳು ತಿಳಿಸುವರಾಗಿದ್ದೇವೆ. ಮುಂದಿನ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಈ ಆಲಯದಲ್ಲಿ ಆರಾಧನೆ ನಡೆಸಲ್ಪಡುತ್ತದೆ. ಬೆಳಗ್ಗೆ ಸರಿಯಾಗಿ ಸಭೆಯವರು ಆರಾಧನೆಗೆ ಬರುವಂತೆ ವಿನಂತಿ. ಸಭಾ ಪ್ರಕಟಣೆ ಮುಗಿಯುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ದಿನಾಂಕ 8/11/2020 ಹಾಸನದಲ್ಲಿ ನಮ್ಮೆಲ್ಲರಿಗೆ ಚಿರಪರಿಚಿತರು ಮತ್ತು ನಮ್ಮ ಆಲಯಕ್ಕೆ ಬಂದು ಆಗಾಗ್ಗೆ ಆರಾಧನೆಯಲ್ಲಿ ಭಾಗವಹಿಸಿ ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸಿದಂಥ ಘನ ಹೊಂದಿದಂಥ ಎಸ್ ಜೆ ಜೋಸೆಫ್ ಕ್ರಿಸ್ಟಫರ್ ಆಯನವರು ದಿನಾಂಕ 8/11/2020 ನಿಧನ ಹೊಂದಿದರು ಎಂದು ತಿಳಿಸಲು ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ. ಅವರು ಸದರನ್ ಡಯಾಸಿಸ್ನ ಹಿರಿಯ ಸಭಾಪಾಲಕರು, ನಿವೃತ್ತ ಸಭಾಪಾಲಕರಾಗಿ ಅವರು ಸೇವೆ ಮಾಡಿದ್ದಾರೆ. ನಮ್ಮ ಆಲಯದ ಮೇಲೆ ಅವರಿಗೆ ಅಭಿಮಾನ ಇತ್ತು. ಅದರಿಂದ ಅವರಿಗೋಸ್ಕರ ತಾವು ಪ್ರಾರ್ಥನೆ ಮಾಡುವಂತೆ ಕೂಡ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಸಭೆಯ ಸದಸ್ಯರಾದ ಶ್ರೀ ಡ್ಯಾನಿಯಲ್ ಸಂಪತ್ ಕುಮಾರ್, ಬ್ರದರ್ ಆಫ್ ಶ್ರೀಮತಿ ಪುಷ್ಪಲತಾ ಮಹೇಂದ್ರನ್, ಅವರು ಕೂಡ ದಿನಾಂಕ 13/11/2020 ಕರ್ತನಲ್ಲಿ ನಿದ್ರೆ ಹೋದರೆಂದು ತಿಳಿಸಲು ವಿಷಾದಿಸುತ್ತೇನೆ. ನಿನ್ನೆ ದಿವಸ ಅವರ ಅಂತಿಮ ಶವ ಸಂಸ್ಕಾರ ನೆರವೇರಿತು. ಅವರಿಗಾಗಿ ಕೂಡ ತಾವು ಪ್ರಾರ್ಥನೆ ಮಾಡುವಂತೆ ಕೂಡ ಕೇಳಿಕೊಳ್ತೇನೆ. ಈ ದೇವರ ಮಕ್ಕಳು ಅವರ ಕುಟುಂಬಗಳಿಗೆ ದೇವರು ಸಮಾಧಾನ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ನಿಂತ್ಕೊಳ್ಳುವಂತೆ ಕೇಳಿಕೊಳ್ತೇನೆ. ಕ್ಷಣಕಾಲ ಮೌನವಾದ ನಂತರ ಹಾಡುವ ಸಂಗೀತಗಳಲ್ಲಿ 323ನೇ ಸಂಗೀತದ ಒಂದು ಚರಣ ಹಾಡೋಣ. ಸ್ವಲ್ಪ ಮೌನ, ಆ ನಂತರ ಹೌದು ನಮ್ಮ ನಿವಾಸವಿದೆ ದೇವ ಜನರಿಗೋಸ್ಕರವು ಈ ಒಂದು ಸಂಗೀತದ ಒಂದು ಚರಣ ಹಾಡಿ ಪ್ರಾರ್ಥನೆ ಮಾಡೋಣ. ಹೌದು ರಾಮ್ಯ ನಿವಾಸವಿದೆ ದೇವ ಜನರಿಗೋಸ್ಕರವು, ನಮ್ಮ ಪರಮ ತಂದೆ ತಾನೆ ಅಲ್ಲಿ ಸ್ಥಳವ ಕೊಡುವನು. ಇನ್ನು ಹೌದೌದು ಅಲ್ಲಿ ಕೊಡುವೆವೆಂದೆಂದಿಗೂ, ಇನ್ನು ಹೌದೌದು ಅಲ್ಲಿ ಕೊಡುವೆವೆಂದೆಂದಿಗೂ. ಪ್ರಾರ್ಥನೆ ಮಾಡೋಣ. ದಯಮಾಡಿ ಸ್ವಾಮಿಯೇ, ಜೀವನ ನಿನ್ನದು, ಮರಣ ಸಹ ನಿನ್ನದೇ. ಜೀವನ ಕೊಟ್ಟಂತ ನೀನು ನಮ್ಮ ಆಯಸ್ಕಾಲ ಮುಕ್ತಾಯವಾದ ನಂತರ ಮರಣದ ಮೂಲಕವಾಗಿ ನಮ್ಮ ಜೀವಾತ್ಮಗಳನ್ನ ನೀನು ನಿನ್ನ ಕಡೆಗೆ ಕರೆಕೊಳ್ಳುವಂಥ ದೇವರು ನೀನು. ಇಂತಹ ಒಂದು ಜೀವನ ವ್ಯವಸ್ಥೆಗೆ ಒಳಪಟ್ಟು ಈ ಲೋಕದಲ್ಲಿ ಸುದೀರ್ಘ ಬದುಕನ್ನ ಸಾಗಿಸಿದಂಥ ಘನ ಹೊಂದಿದಂಥ ನಿನ್ನ ಸೇವಕರಾದಂಥ ಎಸ್ ಜೆ ಜೋಸೆಫ್ ಕ್ರಿಸ್ಟಫರ್ ಐನವರಿಗಾಗಿ ಮತ್ತು ಮೊನ್ನೆ ದಿವಸ ನಿದ್ರೆ ಹೊಂದಿದಂಥ ಶ್ರೀ ಡ್ಯಾನಿಯಲ್ ಸಂಪತ್ ಕುಮಾರ್ ಪ್ರಿಯ ಸಹೋದರಿಗಾಗಿ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ಪ್ರಿಯ ಸೇವಕರುಗಳು ನಿನ್ನ ಮಕ್ಕಳು ಈ ಲೋಕದಲ್ಲಿ ನಿನ್ನವರಾಗಿ ಬಾಳಿ ಬದುಕಿದರು. ಸಂಸಾರದ ಮತ್ತು ಸಭೆಯ, ಸಮಾಜದ, ಕುಟುಂಬದ ನಿರ್ವಹಣೆಯಲ್ಲಿ ಜವಾಬ್ದಾರಿ ವಹಿಸಿ ಸ್ವಾಮಿ ನೀನು ಕೊಟ್ಟಂತಹ ಕ್ರಿಸ್ತಿಯ ಬದುಕನ್ನ ನೀನು ಮೆಚ್ಚುವಂಥ ರೀತಿಯಲ್ಲಿ ಸಾಗಿಸಿದರು. ದೇವ, ಅವರ ಅಂತ್ಯಕಾಲ ಬಂದಾಗ ಸ್ವಾಮಿ ನೀನು ಅವರನ್ನ ನಿನ್ನ ಬಳಿಯಲ್ಲಿ ಸೇರಿಸಿಕೊಂಡದಕ್ಕಾಗಿ ಸ್ತೋತ್ರ. ಇನ್ನು ಅವರಿಗೆ ಯಾವುದೇ ಕಾಯಿಲೆ ಇಲ್ಲ, ಹಸುವೆ ಇಲ್ಲ, ಬಿಸಿಲಿನ ಜಳವಾದರೂ ಇಲ್ಲ. ಕರ್ತನೆ, ಅವರು ಈಗ ಎಲ್ಲಿದ್ದಾರೆ ಅಂತ ಹೇಳಿದರೆ ಅದು ನಿನ್ನ ಪವಿತ್ರ ಸನ್ನಿಧಾನದಲ್ಲಿದ್ದಾರೆ ಎಂದು ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಅಭಯವಚನ ಕೊಟ್ಟಿದ್ದೆ. ಕರ್ತನ ಭಕ್ತರಾಗಿ ಸಾವಿರ ಧನ್ಯರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ ಸ್ವಾಮಿ. ನಿನ್ನ ಭಕ್ತರಾಗಿ, ನಿನ್ನ ಸೇವಕರಾಗಿ ನೀನು ಹಾಕಿಕೊಟ್ಟ ಜೀವನದಲ್ಲಿ ನಡೆದು ನಿನ್ನನ್ನು ಪ್ರತಿಷ್ಠೆಪಡಿಸಿದಂಥ, ಘನಪಡಿಸಿದಂಥ ಈ ಸೇವಕರನ್ನ ನೀನು ಅಂಗೀಕರಿಸಿಕೊಂಡದಕ್ಕಾಗಿ ಕೂಡ ಸ್ತೋತ್ರ ಸಲ್ಲಿಸ್ತೇವೆ.
ಕರ್ತನೆ, ಇವರು ಬಿಟ್ಟು ಹೋದಂಥ ಅವರ ಕುಟುಂಬದವರಿಗಾಗಿ ಮತ್ತು ಮಕ್ಕಳಿಗೂ ಮೊಮ್ಮಕ್ಕಳಿಗಾಗಿ, ಸಂಸಾರಕ್ಕಾಗಿ, ಸಭೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾರು ಭರಿಸಲಾರದಂಥ ಶಾಂತಿಯನ್ನ, ಸಮಾಧಾನವನ್ನ, ನಿರೀಕ್ಷೆನ, ಹೊಸಬಲವನ್ನ ನೀನು ತಾನೇ ಅವರಿಗೆ ಒದಗಿಸಿಕೊಟ್ಟು ಕೈ ಹಿಡಿದು ನಡೆಸು ಸ್ವಾಮಿ. ನಾನೇ ಪುನರುತ್ಥಾನವಾಗಿದ್ದೇನೆ, ನನ್ನ ನಂಬುವನು ಸತ್ತರೂ ಬದುಕುವನು ಮತ್ತು ಬದುಕುತ್ತ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿಯವರ ಪವಿತ್ರ ನಾಮದಲ್ಲಿ ಈ ಪ್ರಿಯರ ಕುಟುಂಬವನ್ನ, ನಮ್ಮೆಲ್ಲರನ್ನ ನಿನ್ನ ಕೈಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಬೇಡಿದೇವೆ ಪರಲೋಕದ ತಂದೆಯೇ, ಆಮೆನ್. ಹಾಗೆ ನಿಂತ್ಕೊಂಡವಾಗ ಜನ್ಮದಿವಸದ ಹಾಡನ್ನು ಕೂಡ ಹಾಡುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಾ ಪಾಡುವೆ ಇನ್ನೊಂದು ವರ್ಷ ದಾಟಿದೆ, ಎನ್ ಬಂಧು ಮಿತ್ರರೊಡನೆ ಎನ್ ಜನ್ಮದಿನ ನೋಡಿದೆ. ಹರ್ಷವೇ ಇನ್ನೊಂದು ವರ್ಷ ದಾಟಿದೆ, ಎನ್ ಬಂಧು ಮಿತ್ರರೊಡನೆ ಎನ್ ಜನ್ಮದಿನ ನೋಡಿದೆ. ಹರ್ಷವೇ ಹರ್ಷವೇ ನಿನಗೆ ಸ್ತೋತ್ರ ದೇವರೇ. ಸಂಸಾರ ಕ್ಷೇಮ ಬಾಳಿಗೆ ನಿನ್ನ ಆಶೀರ್ವಾದದಿಂದಲೇ ಅನಂತ ಸ್ತೋತ್ರ ನೀನಾಗೆ ದಯಾ ಪ್ರಾಣೆ. ದಯಮಯ ಸ್ವಾಮಿಯೇ, ನಿನ್ನ ಪಾದಗಳ ಬಳಿಗೆ ಈ ವಾರದಲ್ಲಿ ತಮ್ಮ ಜನ್ಮದಿನ ಕಾಣುವಂತ, ಮದುವೆ ವಾರ್ಷಿಕೋತ್ಸವ ಕಾಣುವಂತ ನಮ್ಮ ಸಭೆ ಎಲ್ಲರನ್ನ ತಂದು ನೀನು ಅವರನ್ನು ಆಶೀರ್ವಾದ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಬದುಕಿನಲ್ಲಿ ಈವರೆಗೆ ಜೊತೆಗಿದ್ದುಕೊಂಡು ಅವರ ಕೈ ಹಿಡಿದು ನೀನು ಪರಿಪಾಲನೆ ಮಾಡಿ ಬೇಕಾದೆಲ್ಲವನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದಿ. ಮತ್ತೊಂದು ಹೊಸ ವರ್ಷವನ್ನ ವೈಯಕ್ತಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಅನುಗ್ರಹ ಮಾಡುವಂತ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಸ್ವಾಮಿ, ಮತ್ತೊಂದು ಆವತ್ತು ಅವರೆಲ್ಲರ ನಿನ್ನ ಹಸ್ತಗಳಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಪ್ರತಿಯೊಬ್ಬರ ಮೇಲೆ ಕೈಗಳನ್ನಿಟ್ಟು ಸ್ಪರ್ಶಿಸಿ ಆಶೀರ್ವಾದ ಮಾಡಿ ಆರೋಗ್ಯ ಕೊಟ್ಟು ದೀರ್ಘಾಯುಷ್ಯವನ್ನ ಕೊಟ್ಟು ಬಹು ವರ್ಷಗಳ ಕಾಲ ಈ ಲೋಕದಲ್ಲಿ ಅವರು ಜೀವನ ಮಾಡ್ಲಿಕ್ಕೆ ಆಗುವಂತೆ ಕೃಪೆ ತೋರು ಸ್ವಾಮಿ. ಇಂಥ ಅನೇಕ ಜನ್ಮದಿನಗಳನ್ನ ನಮ್ಮ ಸಭೆಯ ಮಕ್ಕಳು, ಹಿರಿಯರು ಮತ್ತು ಯವನಸ್ಥರು ಎಲ್ಲರೂ ಕಾಣ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಕರ್ತನೆ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ತಮ್ಮ ಮದುವೆ ವಾರ್ಷಿಕೋತ್ಸವ ಕಾಣುವಂತ ಎಲ್ಲ ದಂಪತಿಗಳಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಸಂಸಾರ ಅದು ನಿನ್ನದು, ನೀನು ತಾನೇ ಆಶೀರ್ವಾದ ಮಾಡಿದಿ. ಆ ಸಂಸಾರದಲ್ಲಿ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವಂಥವರನ್ನ ಕೂಡ ಆಶೀರ್ವಾದ ಮಾಡು ದೇವ. ಶಾಂತಿ, ಸಮಾಧಾನ, ನೆಮ್ಮದಿಯನ್ನ ಅವರ ಕುಟುಂಬದಲ್ಲಿ ಅನುಗ್ರಹ ಮಾಡು. ಅವರಿಗೆ ಕೊಟ್ಟಂತ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು. ಕರ್ತನೆ, ವಿಶೇಷವಾಗಿ ನೆನ್ನೆ ದಿವಸ ನಮ್ಮ ಮಕ್ಕಳ ಒಂದು ದಿನಾಚರಣೆ ಸ್ವಾಮಿ, ಇಂದು ಭಾನುವಾರ ಶಾಲಾ ಒಂದು ದಿನಾಚರಣೆ ನಮ್ಮ ಸಭೆಗೆ ನೀನು ನಮ್ಮೆಲ್ಲರಿಗೆ ಕೊಟ್ಟಂತ ನಮ್ಮ ಮಕ್ಕಳಿಗೋಸ್ಕರವಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ. ಇಂದಿನ ಮಕ್ಕಳೇ ನಾಳಿನ ಸಭೆಯ ಸ್ತಂಭಗಳು, ದೇಶದ ಪ್ರಜೆಗಳು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಿ ದೇವ. ಮಕ್ಕಳನ್ನ ಜ್ಞಾನಬಲದಲ್ಲಿ, ದೇಹ ಬಲದಲ್ಲಿ, ಆತ್ಮಬಲದಲ್ಲಿ ತುಂಬಿಸ್ತಾ ಬಂದಿದ್ದಿ. ಮಕ್ಕಳು ನಮಗೆ ಕೊಡೋದ್ರ ಮೂಲಕವಾಗಿ ನಮಗೆ ಜವಾಬ್ದಾರಿ ಕೊಟ್ಟು ಮಕ್ಕಳನ್ನ ಕ್ರೈಸ್ತ ಸನ್ನಿವೇಶದಲ್ಲಿ, ಕ್ರೈಸ್ತ ಬಲೋಪದೇಶದೊಂದಿಗೆ ಬೆಳೆಸ್ಬೇಕಂತ ನಮಗೆ ಹೇಳಿದ್ದಿ ಸ್ವಾಮಿ. ನಮ್ಗೆ ಕೊಟ್ಟಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೈಗಳನ್ನಿಡು, ಅವರನ್ನು ಆಶೀರ್ವಾದ ಮಾಡು. ಯಾವ್ಯಾವ ಕೊರತೆ, ಯಾವ್ಯಾವ ತೊಂದರೆ, ಸಮಸ್ಯೆಗಳಲ್ಲಿ ಮಕ್ಕಳಿದ್ದಾರೋ ಅವುಗಳಿಂದ ಆ ಮಕ್ಕಳನ್ನು ಆಶೀರ್ವಾದ ಮಾಡು, ಬಿಡುಗಡೆ ಕೊಡು. ಜ್ಞಾನ ಬಲದಲ್ಲಿ, ದೇಹ ಬಲದಲ್ಲಿ, ಆತ್ಮ ಬಲದಲ್ಲಿ ಮಕ್ಕಳನ್ನು ತುಂಬಿಸು ಸ್ವಾಮಿ. ಮಕ್ಕಳು ಸ್ವಾಮಿ ಉತ್ತಮವಾದ ರೀತಿಯಲ್ಲಿ ನಿನ್ನ ಭಯದಲ್ಲಿ ಬೆಳೆದು ಮುಂದಿನ ದಿನದಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ, ಸಾಕ್ಷ್ಯ ಮಕ್ಕಳಾಗಿ ಜೀವನ ಮಾಡಲು ಸಹಾಯ ಮಾಡು. ತಂದೆ ತಾಯಿಗಳಾದ ನಮ್ಮನ್ನು ಕೂಡ ಹರಸು, ಆಶೀರ್ವಾದ ಮಾಡು. ಕೊಟ್ಟ ಜವಾಬ್ದಾರಿಯನ್ನು ಪೂರೈಸಲು ಸಹಾಯ ಮಾಡು ಕರ್ತನೆ. ಹಾಗೆ ಸಭೆಯ ಹಿರಿಯರಿಗೋಸ್ಕರವಾಗಿ, ಯವನಸ್ಥರಿಗೋಸ್ಕರವಾಗಿ, ಮಹಿಳೆಯರಿಗೋಸ್ಕರವಾಗಿ, ಇಡೀ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರ ಜೊತೆಗಿದ್ದು ಕೈ ಹಿಡಿದು ನಡೆಸಿ ಸ್ವಾಮಿ. ವಿಶೇಷವಾಗಿ ಕಾಯಿಲೆ, ಕಷ್ಟ, ತೊಂದರೆ, ಇಕ್ಕಟ್ಟು, ಬಡತನ, ರೋಗ ರುಜಿನದಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಅಂತಃಕರಣ ಏರಿಸು ಸ್ವಾಮಿ.
ಯಾರು ಕೊಡಲಾರದಂತ ಶಾಂತಿಯನ್ನ ಸಮಾಧಾನವನ್ನು ನಾನು ಕೊಡ್ತೇನೆ ಎಂಬುದಾಗಿ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಅನಾರೋಗ್ಯದಲ್ಲಿರುವವರೇ, ನೀವು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆದಿದೆಯಲ್ಲ ಸ್ವಾಮಿ. ಬಂದಂತ ನಮ್ಮೆಲ್ಲರನ್ನ ನೀನು ಅಂಗೀಕರಿಸು ಸ್ವಾಮಿ. ಆಶೀರ್ವಾದ ಮಾಡು, ಬಿಡುಗಡೆ ಕೊಡು. ನಿನ್ನ ಮಕ್ಕಳಾಗಿ ಈಗೋ ಮುಂದಿನ ವಾರದಲ್ಲಿ, ಈ ವಾರದಲ್ಲಿ ನಮ್ಮ ಬದುಕನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುವಂತ ಸಹಾಯ ಮಾಡು. ನಮ್ಮ ತಪ್ಪು ಅಪರಾಧ ಮನ್ನಿಸು, ಶೋಧನೆಗಳಿಂದ ತಪ್ಪಿಸಿ ಕಾಪಾಡು. ಅನುದಿನದ ಆಹಾರ ಕೊಡು. ಯೇಸುಗಾಗಿ ಬೇಡಿದೇವೆ ಪರಲೋಕದ ತಂದೆಯೇ, ಆಮೇಲೆ. ದಯಮಾಡಿ ಸಭೆ ಕೂತ್ಕೊಳ್ಳು ಅಂತ ಕೇಳಿಕೊಳ್ತೇನೆ. Memory verse and songs from the Sunday school children. Make a joyful noise to the Lord of the earth. Serve the Lord with gladness. Come into his presence with singing. Know that the Lord, he is God. It is he who made us and we are his. We are his people and the sheep of his pasture. Enter his gates with thanksgiving and his courts with praise. Give thanks to him, bless his name. For the Lord is good. His steadfast love endures forever, and his faithfulness to all generations. Psalms 100, 1-5. I will extol the Lord at all times. His praise will always be on my lips. I will glory in the Lord. Let the afflicted hear and rejoice. Glorify the Lord with me. Let us exalt his name together. I sought the Lord and he answered me. He delivered me from all my fears. Those who look to him are radiant. Their faces are never covered with shame. Psalms chapter 34. Verses 1-5. Bless the Lord at all times. His praise shall continually be in my mouth. My soul makes its boast in the Lord. Let the humble hear and be glad. Oh, magnify the Lord with me, and let us exalt his name together. I sought the Lord, and he answered me, and he delivered me from all my fears. Those who look at him are radiant, and their faces shall never be ashamed. Psalms chapter 34, verses 1-5. Shout for joy, all the world. Worship the Lord with gladness. Come before him with joyful songs. Know that the Lord is God. It is he who made us, and we are his. We are his people, with the sheep of his pastures. Enter his gates with thanksgiving and his courts with praise. Give thanks to him and praise his name. For the Lord is good, and his love endures forever. His faithfulness continues through all generations. Psalms 100. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆದರೂ ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವಾತನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವಾತನು ಯೆಹೋವನು. ನಿನ್ನ ಬಲಗಡೆಯಲ್ಲಿ ನೆರಳಿನ ಹಾಗೆ ನಿಂತಿರುವಾತನು ಯೆಹೋವನು. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನ ಎಲ್ಲಾ ಕೇಡಿನಿಂದ ತಪ್ಪಿಸುವನು. ನಿನ್ನ ಪ್ರಾಣವನ್ನು ಕಾಯುವಾತನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ನಿನ್ನನ್ನು ಕಾಪಾಡುವನು. ಕೀರ್ತನೆಗಳು 121, ವಚನಗಳು 1-8. Psalm 91. He who dwells in the shelter of the Most High will rest in the shadows of the Almighty. I will say of the Lord, he is my refuge and my fortress, the Lord in whom I trust. Surely he will save you from the fowler's snare, from the deadly pestilence. He will cover you under his feathers, and under his wings you will find refuge. His faithfulness will be a shield and rampart. You will not fear the terror of night, nor the arrow that flies by day, nor the pestilence that stalks in darkness, nor the plague that destroys at midday. 1,000 may fall at your side, 10,000 at your right hand, but it will not come near you. You will only observe with your eyes and see the punishment of the wicked. If you make the Most High your dwelling, even the Lord who is my refuge, then no harm will befall you, no disaster will come near your tent, for he will command his angels concerning you to guard you in all your ways. They lift you up in your hands, that you may not strike your foot against a stone. You'll tread upon the lion and the cobra. You'll trample the great lion and the serpent.
Because he loves me, says the Lord. I will rescue him, I will protect him, for he acknowledges my name. He calls upon me, I will answer him. I will be with him in trouble, I will deliver him and honor him. In long life will I satisfy him and show him my salvation. Thank you. So the Lord spoke to the fish, and it vomited into the dry land. Jonah chapter 2, verses 10. The Lord is my shepherd, I shall not want. He makes me to lie down in green pastures. He leads me beside the still waters. He restores my soul. He leads me in the path of righteousness for his name's sake. Even though I walk through the valley of shadow of death, I will fear no evil, for you are with me. Your rod and your staff, they comfort me. You prepare a table before me in the presence of my enemies. You anoint my head with oil. My cup runs over. Surely goodness and mercy shall follow me all the days of my life, and I will dwell in the house of the Lord forever. Psalms 23. Psalms 1 to 6. Blessed is the man who does not walk in the counsel of the wicked, or stand in the way of sinners, or sit in the seat of mockers, but his delight is in the law of the Lord, and on his law he meditates day and night. He is like a tree planted by streams of water, which yields its fruit in season, and whose leaves does not wither. What I just prospers. Not so the wicked, they are like a shaft that the wind blows away. The wicked will stand at the judgment, not sinners in the assembly of righteous, but the Lord watches over the way of the righteous, and the way of the wicked will perish. Psalms 1. Thank you. Give thanks to the Lord, for he is good. His love endures forever. Give thanks to the God of gods. His love endures forever. Give thanks to the Lord of lords. His love endures forever. To him who alone does great wonders, his love endures forever. Who by his understanding made the heavens, his love endures forever. Psalms 136, verses 1 to 5. Shout for joy to the Lord, all the earth. Worship the Lord with gladness. Come before him with joyful song. Know that the Lord is God. It is he who made us, and we are his. And we are his people, the sheep of his pastures. Enter his gates with thanksgiving and his courts with praise. Give thanks to him and praise his name. Psalms 100 verses 1 to 4. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂತಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಳುಗಳ ಬಲೆಯಲ್ಲಿ ಬೆಳೆದಿರುವ ಮರದಾಗಿರುವನು. ಅಂತ ಮರವು ತಕ್ಕಗಳದೆ ಕಲ್ಕೊಡದೆಲ್ಲ ಅದರಲ್ಲೇ ಬಾಳುವುದೇ ಇಲ್ಲ. ಅದರಂತ ಅವನ ಕಾರ್ಯವು ಸಫಲವಾಗುವುದು. ದುಷ್ಟರು ಆಗಲ್ಲ ಕಾಲಿಬ್ಬಕೊಂಡು ಹೋಗುವ ಹುಟ್ಟಿ ನಿಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರದಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ದುಷ್ಟರ ಮಾರ್ಗವು ನಾಶವಾಗುವುದು. ಕೀರ್ತನೆಗಳು 1-6.
sing, sing to the Lord. Jesus, 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 Jesus. His love is kind. Yes, Jesus is true. Yes, Jesus is me. Jesus is everything. Yes, Jesus is love. Yes, Jesus is true. Yes, Jesus is me. Jesus is everything. Praise, 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 praise the Lord. Sing, 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 sing to the Lord. Praise, 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 praise the Lord. Sing, 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 sing to the Lord. Jesus is love. Yes, Jesus is joy. Yes, Jesus is peace. Jesus is everything. Yes, Jesus is love. Yes, Jesus is joy. Yes, Jesus is peace. Jesus is everything. Praise, 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 praise the Lord. Sing, 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 sing to the Lord. Praise, 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 praise the Lord. Sing, 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 sing to the Lord. Yes, Jesus is strength. Yes, Jesus is faith. Yes, Jesus is saint. He's the King of kings. Yes, Jesus is strength. Yes, Jesus is faith. Yes, Jesus is great. He's the King of kings. Praise, 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 praise the Lord. Sing, 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 sing to the Lord. Praise, 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 praise the Lord. Sing, 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 sing to the Lord. Jesus, 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 Jesus. ಉಪಕಾರ ಸ್ತುತಿ ಪ್ರಾರ್ಥನೆಯನ್ನು ಕೂಡ ಮಕ್ಕಳು ನಡೆಸಿಕೊಡುವಂತೆ ಕೇಳಿಕೊಳ್ತೇನೆ. Dear God, we thank you for creating us, engraving us in the palm of your hands. We are precious in your sight and honored. We thank you for the overflowing generosity to us. We thank you for the mystery of creation, for the beauty of this world, for the wonder of life. ನಿನಗೆ ಅನಂತ ಉಪಕಾರಗಳು ಕರ್ತನೆ. ಪ್ರೀತಿಯ ದೇವರೇ, ನಿನ್ನ ಸೇವಕಗಳ ಮೂಲಕ ನಿನ್ನ ದೈವ ಜ್ಞಾನವನ್ನು ಮತ್ತು ಆಶೀರ್ವಾದಗಳನ್ನು ಕೊಟ್ಟು ಭಾನುವಾರ ಶಾಲಾ ಆರಂಭಿಸಿ ಈ ದಿನ ವಿಶ್ವ ಭಾನುವಾರ ಶಾಲಾ ದಿನವನ್ನು ಆಚರಿಸಲು ಪ್ರೇರೇಪಣೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ನಿನ್ನ ವಾಕ್ಯದ ಮೂಲಕ ನಿನ್ನ ಜ್ಞಾನ ವಿವೇಕಗಳನ್ನು ತಿಳಿದು ಅದರಲ್ಲಿ ಬೆಳೆಯಲು ನಮ್ಮನ್ನು ಕರೆದದ್ದಕ್ಕಾಗಿ ನಿನಗೆ ಅನಂತ ಉಪಕಾರಗಳು ಕರ್ತನೆ. We thank you, Lord, for allowing parents, elders, teachers, and friends who have encouraged us to grow in love with Jesus Christ and His church. We thank you for giving them the power to educate, inspire, and comfort us. May they be fortified with your peace, understanding, and most of all, your love and direction. We pray that they will run and not become weary, walk and not faint. ನಿನಗೆ ಅನಂತ ಉಪಕಾರಗಳು ಕರ್ತನೆ. Thank you for the books, writers, and especially Christian media program, which help us to know you more. Oh Lord, we thank you for your guidance and instructing the hearts of the faithful by the light of the Holy Spirit, Lord. You speak and bring all that is seen and unseen into being. Mind the Christian programs telecasted reach
far from places of the earth with messages of hope and life. Thank you. ನಿನಗೆ ಉಪಕಾರಗಳು ಕರ್ತನೆ. Gracious God, we thank you, Lord, for all your goodness and blessings. Thank you for your sacrifice so that we might have freedom and life. Renew our spirits and fill us with your peace and joy. Give us an attitude of humility and thankful acceptance. Help us to be ever grateful to you, Lord. We love you and adore you. Our heart overflows with gratitude for every blessing in our lives. Lord, we give you praise and thanks for you alone are worthy. In Jesus' name we pray. Amen. ಆಮೆನ್. ದೇವರ ವಾಕ್ಯವನ್ನು ಕೇಳುವಂತ ಸಂದರ್ಭದಲ್ಲಿ ಹಾಡುವಂತ ಗೀತ ಆಶ್ರಯವು ನೀನೆ ಏಸಯ್ಯ ನನ್ನ ಏಸಯ್ಯ ಎಂಬುದಾಗಿ ಬರುವಂತ ಹಾಡು. ಆಶ್ರಯವು ನೀನೆ ಏಸಯ್ಯ. ಚಿಕ್ಕ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದೇವೆ. ನಿನ್ನ ದೃಷ್ಟಿಯಲ್ಲಿ ನೀನು ಕೊಟ್ಟಂತ ಮಕ್ಕಳು ನಮ್ಮ ಮಕ್ಕಳಾಗಲಿ. ನಾವೆಲ್ಲರೂ ಒಟ್ಟಾಗಿ ಹಿರಿಯವರಾದರೂ ಕೂಡ ನಿನ್ನ ಮಕ್ಕಳೇ ಆಗಿದ್ದೇವೆ. ನಿನ್ನ ವಾಕ್ಯವನ್ನ ಕೇಳಿಸಿಕೊಡುವಂಥ ಸಮಯ. ಬೋಧಿಸು ಸ್ವಾಮಿ. ಕೇಳುವವರು ಮಾತ್ರ ಆಗಿರದೆ ನಿನ್ನ ವಾಕ್ಯದ ಪ್ರಕಾರ ನಡೆಯುವವರು ಸಹ ಆಗುವಂತೆ ಸಹಾಯ ಮಾಡು. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ವರ್ಲ್ಡ್ ಸಂಡೇ ಸ್ಕೂಲ್ ಫಸ್ಟ್ ಸಂಡೇನೇ ವರ್ಲ್ಡ್ ಸಂಡೇ ಸ್ಕೂಲ್ ಇತ್ತು. ಹಾಗಾಗಿ ಕಳೆದ ವಾರ ಮತ್ತು ಮುಂದಿನ ವಾರ, ಅದರ ಹಿಂದಿನ ವಾರ ಸುಗ್ಗಿ ಹಬ್ಬ ಮತ್ತು ಸನ್ಮಾನ್ಯ ಬಿಷಪ್ರು ಬರೋದ್ರಿಂದ ಈ ದಿವಸ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಮಕ್ಕಳನ್ನ ನಾವು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ನರ್ಚರಿಂಗ್ ದ ಚೈಲ್ಡ್ ಇನ್ ಫೈತ್ ಅನ್ನುವಂಥದ್ದು ಈ ದಿವಸದ ಧ್ಯಾನದ ವಿಷಯ. ನೋಡಿ, ಮಕ್ಕಳನ್ನ ದೇವರು ನಮಗೆ ಕೊಡ್ತಾನೆ, ಕೊಟ್ಟು ನಮ್ಮ ಆನಂದವನ್ನು ಆತನು ಹೆಚ್ಚು ಮಾಡ್ತಾನೆ. ನೋಡಿ, ಮಕ್ಕಳು ನಮಗೆ ಆನಂದದ ಚಿಲುಮೆ ಆಗಿದ್ದಾರೆ. ಈ ದಿವಸ ಬ್ಯಾಪ್ಟಿಸಮ್ ಸರ್ವಿಸ್ನಲ್ಲಿ ಆ ಮುದ್ದು ಮಕ್ಕಳು ಅವರು ಹೇಗೆ ಕಾಣ್ತಾ ಇದ್ರು ಅಂತ ನೋಡುವಾಗ ನಿಜಕ್ಕೂ ಆಶ್ಚರ್ಯ ಆಗ್ತದೆ. ಮಕ್ಕಳಲ್ಲಿನ ಮುಗ್ಧತೆ, ಯಥಾರ್ಥತೆ, ಆ ಮುಗುಳ್ನೆಗೆ ಎಂಥ ತಂದೆ ತಾಯಿಗಳನ್ನು ಕೂಡ, ಎಂಥ ಜನರನ್ನು ಕೂಡ ಅದು ಆನಂದಕ್ಕೆ, ಸಂತೋಷಕ್ಕೆ ನಡೆಸ್ತದೆ.
ಈ ಯಥಾರ್ಥತೆಯನ್ನ, ಈ ಮುಗ್ಧತೆಯನ್ನ ಕಂಡಂತ ಯೇಸು ಸ್ವಾಮಿ ಮಕ್ಕಳ ಕುರಿತು ಒಂದು ಮಾತು ಹೇಳಿದ್ದಾನೆ. ಏನ್ ಹೇಳಿದಾನೆ ಹೇಳಿ? ಮಕ್ಕಳು ನನ್ನ ಹತ್ತಿರ ಬರಲಿ, ಅವರಿಗೆ ಯಾರು ಅಡ್ಡಿ ಮಾಡಬೇಡ್ರಿ, ಯಾಕಂದ್ರೆ ದೇವರಾಜ್ಯ ಇಂಥವರದೇ. ಮತ್ತು ಮಕ್ಕಳನ್ನ ಸಾಕುವಂತ ತಂದೆ ತಾಯಿಗಳಿಗೆ ಆತನ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಶಿಷ್ಯರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಆ ಎಚ್ಚರಿಕೆ ಏನಂದ್ರೆ, ಯಾವನು ಶಿಶುಭಾವದಿಂದ ದೇವರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ, ನೋಡಿ, ಶಿಶುಭಾವದಿಂದ ದೇವರಾಜ್ಯವನ್ನ ಅಂದ್ರೆ ಮಕ್ಕಳನ್ನ ಅಂಗೀಕಾರ ಮಾಡೋದಿಲ್ಲವೋ ಅಂಥವರ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಆಳವಾದ ಸಮುದ್ರದಲ್ಲಿ ಅವರನ್ನ ಹಾಕಿ ಬಿಡುವುದೇ ಲೇಸು ಎಂಬುದಾಗಿ. ಈ ಭಾನುವಾರ ಶಾಲೆ, ಈ ದಿವಸ ನಾವು ವರ್ಲ್ಡ್ ಸಂಡೇ ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಅದರ ಒಂದು ಹಿನ್ನೆಲೆ, ಅದರ ಒಂದು ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೇಗೆ ವರ್ಲ್ಡ್ ಸಂಡೇ ಸ್ಕೂಲ್ ಅದು ಹುಟ್ಟಿ ಬಂತು, ಯಾವ ಉದ್ದೇಶಕ್ಕಾಗಿ ಅದು ಹುಟ್ಟಿ ಬಂತು, ಯಾವ ಸ್ಥಳದಲ್ಲಿ ಪ್ರಥಮವಾಗಿ ಆ ವರ್ಲ್ಡ್ ಸಂಡೇ ಸ್ಕೂಲ್ ಅದು ಆರಂಭ ಆಯಿತು, ಅದನ್ನ ಸ್ಥಾಪಿಸಿದಂಥ ವ್ಯಕ್ತಿ ಯಾರು, ಯಾವ ಸದುದ್ದೇಶಕ್ಕಾಗಿ ಆ ವ್ಯಕ್ತಿ ಅದನ್ನ ಸ್ಥಾಪನೆ ಮಾಡಿದ್ದಾನೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 17ನೇ ಶತಮಾನ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಕೈಗಾರಿಕಾ ಕ್ರಾಂತಿ. ಇಂಗ್ಲೆಂಡ್ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ನಾಟ್ ರೆವಲ್ಯೂಷನ್, ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿ ನೋಡಿ, ಒಂದು ದೊಡ್ಡ ಕ್ರಾಂತಿ ಆಯಿತು. ಕೈಗಾರಿಕಾ ಕ್ರಾಂತಿ ಆದಾಗ ಹೆಚ್ಚು ಅಂದು ಇದ್ದಂಥ ಬಡವರು, ಬಲ್ಲಿದರು ಅಂದು ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರು. ಹೆಚ್ಚು ನಿರುದ್ಯೋಗ, ಬಡತನ ಅಂದು ಹೆಚ್ಚು ಇತ್ತು. ಹೀಗಾಗಿ ಹೆಚ್ಚಿನ ಮಕ್ಕಳು ಕೆಲಸಕ್ಕೆ ಸೇರಿದ್ರು. ನೋಡಿ, ಸೋಮವಾರದಿಂದ ಶನಿವಾರದವರೆಗೆ ದಿನಕ್ಕೆ 12 ತಾಸು ಅವರು ಕೆಲಸ ಮಾಡ್ತಾ ಇದ್ರು ಕಾರ್ಖಾನೆಗಳಲ್ಲಿ. ಕೆಲಸ ಮಾಡಿದ ನಂತರ ಭಾನುವಾರ ರಜೆ ಇತ್ತು. ಆ ರಜೆ ದಿನವನ್ನ ಕಳೀಲಿಕ್ಕೆ ಬೇರೆ ಮಾರ್ಗ ಕಾಣದೆ ಅವರು ಜೂಜು, ಮೋಜು, ಕುಡಿತ, ಹೀಗೆ ವ್ಯರ್ಥವಾದ ರೀತಿಯಲ್ಲಿ ಆ ಮಕ್ಕಳು ಈ ಭಾನುವಾರ ಶಾಲೆಯನ್ನು ಕಳೀತಾ ಇದ್ರು. ಭಾನುವಾರ ದಿನವನ್ನು ಅವರು ಕಳೀತಾ ಇದ್ರು. ಇದನ್ನ ಗಮನ ಮಾಡಿದಂಥ ಒಬ್ಬ ಸವಾರ್ಥಿಕ ರಾಬರ್ಟ್ ರೈಕ್ಸ್ ಎನ್ನುವಂಥ ಒಬ್ಬ ಈ ಪ್ರಸಂಗಿ ಅದನ್ನು ಗಮನ ಮಾಡಿದಂಥ ಆತ ನೋಡಿ ಆ ಮಕ್ಕಳ ಬಗ್ಗೆ ಬಹಳ ನೊಂದ್ಕೊಳ್ತಾನೆ. ಅಯ್ಯೋ, ಈ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಜೂಜು, ಕುಡಿತ, ಮೋಜಿಗೆ ತಮ್ಮನ್ನ ಆ ಭಾನುವಾರವನ್ನ ಅವರು ಉಪಯೋಗ ಮಾಡ್ತಾರೆ ಅಂತ ಹೇಳಿ ಆತನು 1780ರಲ್ಲಿ ಸಂಡೇ ಸ್ಕೂಲ್ ಮೂವ್ಮೆಂಟ್ ಅನ್ನೇ ಆತನು ಆರಂಭ ಮಾಡ್ತಾನೆ. 1780ರಲ್ಲಿ ಗ್ಲಾಸ್ಟರ್ ಪಟ್ಟಣದಲ್ಲಿ, ಗ್ಲಾಸ್ಟರ್ ಡಯಾಸಿಸ್ ಅನ್ನುವಂಥದ್ದಿದೆ, ಆ ಒಂದು ಪಟ್ಟಣದಲ್ಲಿ ಆತನು ಸುವಾರ್ಥ ಸೇವೆ ಮಾಡ್ತಾ ಇದ್ದ. ಅದನ್ನು ಗಮನ ಮಾಡಿದ ಆತನು ಈ ಸಂಡೇ ಸ್ಕೂಲ್ ಮೂವ್ಮೆಂಟ್ ಅನ್ನೇ ದೊಡ್ಡ ಮೂವ್ಮೆಂಟ್ ಅನ್ನ ಆತನ ಆರಂಭ ಮಾಡ್ತಾನೆ. ಆತನ ತಲೆಯಲ್ಲಿದ್ದಂಥ ಆತನ ಉದ್ದೇಶ ಈ ಸಂಡೇ ಸ್ಕೂಲ್ ಸ್ಥಾಪನೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬಾಲ ಕಾರ್ಮಿಕರು ರಜಾ ದಿನವನ್ನು ವ್ಯರ್ಥವಾಗಿ ಕಳಿಬಾರದು, ದುರಭ್ಯಾಸಗಳಿಗೆ, ಮೋಜು, ಕುಡಿತಕ್ಕೆ ತಮ್ಮನ್ನ ಅವರು ಒಳಪಡಿಸಿಕೊಂಡು ತಮ್ಮ ಭವಿಷ್ಯತ್ತನ್ನ ಹಾಳು ಮಾಡ್ಕೊಳ್ಬಾರ್ದು. ಭಾನುವಾರದಂದು ಅವರು ಆಲಯಕ್ಕೆ ಬರಬೇಕು, ಭಾನುವಾರ ಶಾಲೆಗೆ ಹೋಗ್ಬೇಕು, ಅಲ್ಲಿ ಸತ್ಯವೇದವನ್ನು ಹೇಗೆ ಓದಬೇಕು, ಬಾಯ್ಪಾಠ ವಚನವನ್ನು ಹೇಗೆ ಕಲಿಬೇಕು, ಹಾಡುಗಳನ್ನು ಕಲ್ತ್ಕೊಳ್ಳುವಂಥದ್ದು, ಮತ್ತು ಬರೆಯುವಣಿಗೆ, ಸತ್ಯವೇದ ಪಠಣ ಹೇಗೆ ಮಾಡಬೇಕು, ಪ್ರಾರ್ಥನೆ ಹೇಗೆ ಮಾಡಬೇಕು, ಸಂಗೀತ ಹೇಗೆ ಹಾಡಬೇಕು, ವಿಶೇಷವಾಗಿ ಕ್ರೈಸ್ತ ನೀತಿ, ಕ್ರೈಸ್ತರಿಗೆ ಒಂದು ನೀತಿ ಅನ್ನುವಂಥದ್ದಿದೆ, ಮತ್ತು ನೀತಿ ಬೋಧೆ ಇತ್ಯಾದಿಗಳನ್ನ ಮಕ್ಕಳು ಕಲೀಲಿ ಅಂತ ಹೇಳಿ ಈ ರಾಬರ್ಟ್ ರೈಕ್ಸ್ ಈ ಭಾನುವಾರ ಶಾಲೆಯನ್ನು ಆರಂಭ ಮಾಡ್ತಾನೆ. ಉದ್ದೇಶ ಬಹಳ ಚೆನ್ನಾಗಿದೆ ನೋಡಿ. ಹೀಗೆ ಸ್ಥಾಪನೆ ಆದಂತಹ ಈ ಭಾನುವಾರ ಶಾಲೆ ವಿಶ್ವದಾದ್ಯಂತ ಅದು ಹಬ್ಕೊಳ್ತು, ಅದು ಹರಡ್ತು. ಡಿನಾಮಿನೇಷನ್ ಅನ್ನ ಮೀರಿ ಇಂದು ಮೇನ್ಲೈನ್ ಚರ್ಚಸ್ ಅಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಇಂಡಿಪೆಂಡೆಂಟ್ ಚರ್ಚ್ಗಳು ಕೂಡ ಈ ಭಾನುವಾರ ಶಾಲೆಗೆ ಹೆಚ್ಚು ಒತ್ತು ಕೊಡ್ತದೆ. ಆದ್ರಿಂದ ಭಾನುವಾರ ಶಾಲೆ ಕ್ರೈಸ್ತ ಸಭೆಯ ಆರಂಭಿಕ ಘಟಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿತೌಟ್ ಸಂಡೇ ಸ್ಕೂಲ್ ದೇರ್ ವಿಲ್ ಬಿ ನೋ ಚರ್ಚ್, ಅಲ್ವೇ? ಭಾನುವಾರ ಶಾಲೆ ಇಲ್ಲದೆ ಹೋದ್ರೆ ಸಭೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ದಿವಸ ನಮ್ಮ ಸಭೆಯಲ್ಲಿ ಕೂಡ ಭಾನುವಾರ ಶಾಲಾ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಕ್ರೈಸ್ತ ಬಾಲೋಪದೇಶದಲ್ಲಿ, ಕ್ರೈಸ್ತ ನೀತಿ ಶಿಕ್ಷಣದೊಡನೆ ಅವರಿಗೆ ಸತ್ಯವೇದ ಹೇಗೆ ಓದಬೇಕು, ಸಂಗೀತ ಹೇಗೆ ಹಾಡಬೇಕು, ಬಾಯ್ಪಾಠ ವಚನವನ್ನು ಹೇಗೆ ನಾವು ಕಲಿಬೇಕು, ಮುಂದೆ ಬಂದು ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಸಭೆಯವ್ರನ್ನ ನಾವು ನೋಡ್ಬೇಕು, ಇತ್ಯಾದಿ ಪ್ರಾರ್ಥನೆ ಹೇಗೆ ಮಾಡಬೇಕು ಇತ್ಯಾದಿಗಳನ್ನ ಕಲಿಸಿಕೊಡುವಂತ ಈ ಭಾನುವಾರ ಶಾಲಾ ವಿಭಾಗ ಅದು ಕ್ರೈಸ್ತ ಜೀವನದ ಪ್ರಥಮವಾದಂತ ಒಂದು ದೊಡ್ಡ ಹಂತ, ಒಂದು ಘಟ್ಟ.
ಅದನ್ನು ನಾವು ಗೌರವಿಸಬೇಕು. ಮತ್ತು ಅಂದು ಈ ಬಡ ಮಕ್ಕಳಿಗಾಗಿ ಸ್ಥಾಪನೆ ಆದಂಥ ಈ ಕೂಲಿ ಕಾರ್ಮಿಕ ಮಕ್ಕಳಿಗಾಗಿ, ಚೈಲ್ಡ್ ಲೇಬರ್ಸ್ಗಾಗಿ ಸ್ಥಾಪನೆ ಆದಂಥ ಆ ಒಂದು ಭಾನುವಾರ ಶಾಲೆಗೆ ಶ್ರೀಮಂತ ಮಕ್ಕಳು ಕೂಡ ಹೋಗ್ಲಿಕ್ಕೆ ಆರಂಭ ಆದ್ರು ಅಂತ ನೋಡ್ತೇವೆ. ಅಲ್ಲದೆ ಆ ಭಾನುವಾರ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಅನೇಕ ಜನರು ಮುಂದೆ ಬಂದರು, ವಾಲಂಟಿಯರ್ಸ್ ಆಗಿ, ಯಾವುದೇ ಸಂಬಳ ಇಲ್ಲದೆ. ಇಂದು ಕೂಡ ಆ ಪದ್ಧತಿ ಬೆಳ್ಕೊಂಡು ಬಂದಿದೆ. ಈಗಲೂ ಕೂಡ ನಮ್ಮ ಭಾನುವಾರ ಶಾಲೆಗಳಲ್ಲಿ ಶಿಕ್ಷಕರಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಸಂಭಾವನೆ ನಾವು ಕೊಡೋದಿಲ್ಲ ಸಭೆಯಿಂದ. ಅವ್ರು ಮಾಡ್ತಿರುವಂಥದ್ದು ಉಚಿತವಾದಂಥ ಸುವಾರ್ಥ ಸೇವೆ. ಮಕ್ಕಳ ಮೇಲೆ ಪ್ರೀತಿ ಇಟ್ಟು, ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ತನ್ನ, ಮಕ್ಕಳಿಗೆ ಒಳ್ಳೆ ಕ್ರೈಸ್ತ ಬಲೋಪದೇಶವನ್ನ, ಮಕ್ಕಳನ್ನ ಕ್ರೈಸ್ತ ಹೆಜ್ಜೆಜಾಡಿಯಲ್ಲಿ ನಡೆಸುವಂಥ ದೊಡ್ಡ ಜವಾಬ್ದಾರಿ ಈ ಗುರುಗಳ ಮೇಲಿದೆ, ಈ ಶಿಕ್ಷಕರ ಮೇಲಿದೆ. ಆದ್ರಿಂದ ಇವರನ್ನು ನಾವು ಅಭಿನಂದಿಸಬೇಕು. ಭಾನುವಾರ ಶಾಲೆಯಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂಥವರನ್ನ, ಮಕ್ಕಳಿಗೆ ಬಾಲಬೋಧನೆ ಕೊಡುವಂಥವರನ್ನ, ಮಕ್ಕಳಿಗೆ ಕ್ರೈಸ್ತ ನೀತಿ ಕಲಿಸಿಕೊಡುವಂಥವರನ್ನ, ಮಕ್ಕಳಿಗೆ ಒಂದು ಶಿಸ್ತನ್ನ ಕಲಿಸಿಕೊಡುವಂಥವರನ್ನ, ಮಕ್ಕಳಿಗೆ ಬಾಯ್ಪಾಠ ವಚನ ಹೇಳಿಕೊಡುವಂಥವ್ರನ್ನ, ಹಾಡು ಹೇಳಿಕೊಡುವಂಥವ್ರನ್ನ, ಸಂಗೀತ ಹಾಡುವಂಥದ್ದು ಹೇಗೆ, ಪ್ರಾರ್ಥನೆ ಹೇಗೆ ಮಾಡಬೇಕು, ನಿನಗಾಗಿ ನಿಮ್ಮ ತಂದೆ ತಾಯಿಗಳಿಗಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಡುವಂಥವ್ರು ಈ ಶಿಕ್ಷಕವೃಂದದವರು. ಅದಕ್ಕಾಗಿ ನಾವು ಈ ವೃಂದಕ್ಕಾಗಿ, ಶಿಕ್ಷಕರ ವೃಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮೆಲ್ಲರ ಹಂಗವಾಗಿದೆ. ನೋಡಿ, ಯಾವಾಗ ತಂದೆ ತಾಯಿಗಳು ಸಂತೋಷ ಪಡ್ತಾರೆ, ಯಾವಾಗ ಹಿರಿಯರು ಆನಂದ ಪಡ್ತಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡೋದಾದ್ರೆ, ಈ ದಿವಸದ ಪ್ರಾವರ್ಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 15ರಿಂದ 26 ವಚನಗಳಲ್ಲಿ ನೋಡಿ, ಅಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಕೆಲವು ಹಿತನುಡಿಗಳನ್ನ ಮಕ್ಕಳಿಗೆ, ಕೆಲವು ಹಿತನುಡಿಗಳನ್ನ ಹಿರಿಯರಾದ ನಮಗೆ, ತಂದೆ ತಾಯಿಗಳಿಗೆ ಆತನು ಒದಗಿಸಿಕೊಡ್ತಾ ಇದ್ದಾನೆ. ಬಹಳ ಚಂದವಾದಂಥ ವಚನಗಳು. ಮಕ್ಕಳನ್ನ ತಂದೆ ತಾಯಿಗಳು ಕ್ರೈಸ್ತ ವಾತಾವರಣದಲ್ಲಿ ಬೆಳೆಸಬೇಕು. ಇದು ದೊಡ್ಡವರಾದ ನಮಗೆ ಆತನು ಕೊಡುವಂತ ಕರೆ. ಸೋಮಾರಿಗಳಾಗದೆ ನಿಮ್ಮ ಮಕ್ಕಳನ್ನ ಸೋಮಾರಿತನದಲ್ಲಿ ಅವರನ್ನ ಬೆಳೆಸಬೇಡಿ. ಅವರು ಚಟುವಟಿಕೆಯಿಂದ ಕೂಡಿದ ಜೀವನ, ಬಾಳು ಬದುಕು ಅವ್ರದ್ದಾಗುವ ಹಾಗೆ ಸಹಾಯ ಮಾಡಿ. ಮತ್ತು ಮಕ್ಕಳನ್ನ ಯಾರು ಕೂಡ ಅಸಡ್ಡೆ ಮಾಡಬೇಡ್ರಿ. ಅವರನ್ನ ನೀವು ಪ್ರೀತಿ ಮಾಡಿ, ಅವರನ್ನ ಗೌರವಿಸ್ರಿ, ಅವರಿಗೆ ಬಾಲೋಪದೇಶವನ್ನ ಕೊಡ್ರಿ. ಆಗ ಅವರು ನಿಮ್ಮ ಆನಂದವನ್ನು ಹೆಚ್ಚಿಸ್ತಾರೆ. ಮಕ್ಕಳನ್ನ ನೋಡಿ, ದೇವರಲ್ಲಿ ದೈವ ಜ್ಞಾನದಲ್ಲಿ ಮಗು ಬೆಳೆದಾಗ ಯಾರಿಗೆ ಸಂತೋಷ ಆಗ್ತದೆ? ತಂದೆ ತಾಯಿಗಳಿಗೆ ಅಲ್ವೇ? ಇದು ಸಹ ಮಕ್ಕಳು ಅಲ್ಲಿ ಪರದೆ ಮೇಲೆ ಅವರು ಹೇಳುವಾಗ ವಿ ಆಲ್ ಎಂಜಾಯ್ಡ್, ನಾವು ಸಂತೋಷ ಪಟ್ಟಿವಿ. ಒಂದು ನನ್ನ ಮಗು ಅಥವಾ ನಿಮ್ಮ ಮಗು ಬಂದು ಮುಂದೆ ನಿಂತು ಒಂದು ಬಾಯ್ಪಟ್ಟ ವಚನ ಹೇಳಿದಾಗ ತಂದೆ ತಾಯಿಗಳಿಗೆ ಆಗುವಂತ ಆನಂದ ಅದಕ್ಕಿಂತ ಬೇರೆ ಏನಿಲ್ಲ. ದೇ ಫೀಲ್ ವೆರಿ ಹ್ಯಾಪಿ, ಸಂತೋಷ ಪಡ್ತಾರೆ ತಂದೆ ತಾಯಿಗಳು. ತಂದೆ ತಾಯಿ ಹೇಳುವಂತ, ಆದ್ರಿಂದ ತಂದೆ ತಾಯಿಗಳು, ಪ್ರಿಯ ತಂದೆ ತಾಯಿಗಳೇ, ನಿಮಗೆ ಕೊಟ್ಟಂತ ಮಕ್ಕಳನ್ನು ದಯಮಾಡಿ ಭಾನುವಾರ ಶಾಲೆಗೆ ಕಳಿಸ್ಕೊಡಿ. ನಿಮ್ಮ ಮಗು ಕ್ರೈಸ್ತ ವಾತಾವರಣದಲ್ಲಿ ಬೆಳೀಲಿ, ನಿಮ್ಮ ಮಗು ಕ್ರೈಸ್ತ ನೀತಿ ಶಿಕ್ಷಣದಲ್ಲಿ ಬೆಳೀಲಿ, ಗುರು ಹಿರಿಯರಿಗೆ ಗೌರವ ಕೊಟ್ಟು ಜೀವನ ಮಾಡುವಂಥದನ್ನ ಕಲ್ತ್ಕೊಳ್ಳಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಬರಲ್ಲ, ಮತ್ತೆ ಆಗೋದಿಲ್ಲ, ಮತ್ತೆ ಸರಿ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳನ್ನು ದಯಮಾಡಿ ಆ ಮಗುವಿಗೆ ಅದರದೇ ಆದಂತ ಸತ್ಯವೇದ ಕೊಡಿ. ಚಿಲ್ಡ್ರನ್ ಶುಡ್ ಹ್ಯಾವ್ ಪರ್ಸನಲ್ ಬೈಬಲ್. ಒಂದು ಸತ್ಯವೇದ, ಅವ್ರದೇ ಆದಂತ ಸತ್ಯವೇದ ಇರಬೇಕು. ಆ ಸತ್ಯವೇದವನ್ನ ಆ ಮಗು ಓದ್ಬೇಕು, ಓದಿಸಿ ಕಲಿಸಿ ಮಗು ಕ್ರೈಸ್ತ ವಾತಾವರಣದಲ್ಲಿ ಬೆಳೆಯಲು ಸಹಾಯ ಮಾಡಿ. ಆಗ ಆ ಮಗು ಬೆಳೆದು ದೊಡ್ಡವನಾದಾಗ ನಿಮ್ಮನ್ನ ಗೌರವಿಸ್ತದೆ. ತನ್ನ ಕಾಯ ವಾಚ ಮನಸ್ಸಿನಿಂದ ತನ್ನ ಜೀವನದ ಮೂಲಕವಾಗಿ ನೀವು ಹೆಮ್ಮೆ ಪಡ್ತೀರಾ. ಇದು ನನ್ನ ಮಗ, ಇದು ನನ್ನ ಮಗಳು ಅಂತ ಹೇಳಿ ನೀವು ಕೊಚ್ಕೊಡ್ಲಿಕ್ಕೆ, ಹೆಮ್ಮೆ ಪಡ್ಲಿಕ್ಕೆ ಸಹಕಾರಿಯಾಗ್ತದೆ. ಯಾವಾಗ ಅಂತ ಹೇಳಿದ್ರೆ, ಈ ಎಳೆ ಪ್ರಾಯದಲ್ಲಿ ಮಕ್ಕಳನ್ನು ನೀವು ಚಂದವಾದ ರೀತಿಯಲ್ಲಿ ಸಾಕಿದಾಗ. ಅದಕ್ಕಾಗಿ ಸಾಮ್ 1 ಆ ಮಗು ಸುಂದರವಾಗಿ ಹೇಳ್ತು ಅಲ್ವೇ? ಆ ಮಗುವನ್ನ, ಎಳೆ ಮಗು ಅದು, ಆ ಮಗುವನ್ನ ಹಸಿರುಗಾವಲಿನ ಆ ಬಳಿಯಲ್ಲಿ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಸಿದಾಗ ಅದು ಸದಾಕಾಲ ಹಚ್ಚು ಹಸಿರಾಗಿರುತ್ತದೆ. ತಕ್ಕ ಕಾಲ ಅಂದ್ರೆ ಯಾವಾಗ ಹೇಳಿ? ಬಹುಶಃ ದೊಡ್ಡದಾದಾಗ ದೇವರ ಭಯಭಕ್ತಿ ಎನ್ನುವಂತ ಆ ನೀರಿನ ಕಾಲುವೆಗಳ ಬಳಿಯಲ್ಲಿ, ವಾಕ್ಯದ ಬಳಿಯಲ್ಲಿ ನೀವು ಬೆಳೆಸಿದಾಗ ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಮತ್ತು ಅದರ ಎಲೆ ಯಾವತ್ತೂ ಬಾಡೋದಿಲ್ಲ. ಏನೇ ಆದ್ರೂ ಕೂಡ ತನ್ನ ಜಾರಿ ಬಿಟ್ಟು ಹೋಗೋದಿಲ್ಲ. ಏನೇ ಆದ್ರೂ ಕೂಡ ಅದು ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳೋದಿಲ್ಲ. ತನಗೆ ಹಾಕಿಕೊಟ್ಟಂತ ಆ ಒಂದು ಬಂಡೆ ಮೇಲೆ ಆ ಶಿಸ್ತು, ಆ ಕ್ರಮ,
ಆ ಜೀವನದ ಮೇಲೆ ತನ್ನ ಬದುಕನ್ನ ನೀವು, ಆ ಮಗುವಿನ ಬದುಕನ್ನು ನೀವು ಕಟ್ಟಿದಾಗ ಅದು ಸದಾ ಹಚ್ಚ ಹಸಿರೇ ಆಗಿರುತ್ತದೆ. ಅದರ ಎಲೆ ಎಂದಿಗೂ ಕೂಡ ಬಾಡುವುದಿಲ್ಲ. ಅದರಂತೆ ಅದರ ಕಾರ್ಯಗಳೆಲ್ಲವೂ ಸಫಲ ಆಗ್ತದೆ. ದೇವರು ಸಫಲ ಮಾಡ್ತಾನೆ. ಯಾಕೆ ಅಂದ್ರೆ ಆ ಮಗು ಕ್ರೈಸ್ತ ವಾತಾವರಣದಲ್ಲಿ ಬೆಳೆದಿದೆ, ಕ್ರೈಸ್ತ ಶಿಕ್ಷಣ ಸಿಕ್ಕಿದೆ, ಕ್ರಿಸ್ತನನ್ನ ಅರ್ಥಕೊಂಡಿದೆ. ಆ ಮಗುವಿನ ಇಷ್ಟಾರ್ಥಗಳು ನೆರವೇರ್ತವೆ. ಅದನ್ನ ನೋಡಿ ನೀವು ಸಂತೋಷ ಪಡ್ತೀರಿ. ಇದು ಸಹ ನಮಗೆ ಜ್ಞಾನೋಕ್ತಿಗಳ ಪುಸ್ತಕ ಬರೆದಂತ ಸಲ್ಮೋನನು ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಕೊಡುವಂತ ಕರೆ. ಇನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-18 ಪೌಲ ನೀಡುವಂತ ನೀತಿ ಬೋಧೆ. ಈ ಲೋಕದ ಜೀವನ ಮಕ್ಕಳೇ ಮತ್ತು ಹಿರಿಯರೇ ಸುಲಭಕರವಾದಂಥ ಜೀವನ ಅಲ್ಲ. ಹೀಗಾಗಿ ದಯಮಾಡಿ ಅವನು ಹೇಳ್ತಾನೆ, ನೀನು ನಿನ್ನ ಜ್ಞಾನ, ನಿನ್ನ ಬುದ್ಧಿ, ನಿನ್ನ ಶಕ್ತಿ, ನಿನ್ನ ಐಶ್ವರ್ಯ ಇವುಗಳನ್ನ ದಯಮಾಡಿ ನೀನು ಆಶ್ರಯಿಸ್ಕೊಳ್ಬೇಡ. ಅವು ನಿನಗೆ ಸಲ್ಲದು, ಅದು ನಿನ್ನನ್ನ ಉದ್ಧಾರ ಮಾಡೋದಿಲ್ಲ. ಬದಲಾಗಿ ಭಕ್ತನಾದ ಪೌಲ ಹೇಳ್ತಾನೆ, ಕ್ರಿಸ್ತೇಶುವನ್ನ, ಆತನ ಅತ್ಯಧಿಕವಾದಂತಹ ಶಕ್ತಿಯನ್ನು ಆಶ್ರಯಿಸಿಕೊಂಡು ಜೀವನ ಮಾಡ್ರಿ. ಕ್ರಿಸ್ತೇಶುವನ್ನ ಮತ್ತು ಆತನು ಕೊಡುವಂತ ಅತ್ಯಧಿಕವಾದ ಶಕ್ತಿಯನ್ನ ನೀವು ಆಶ್ರಯಿಸಿಕೊಂಡು ಜೀವನ ಮಾಡಿದಾಗ ನಿನ್ನ ಕಾರ್ಯಗಳೆಲ್ಲವೂ ಸಫಲ ಆಗ್ತದೆ. ನೀನು ಒಳ್ಳೆಯ ಸತ್ಪ್ರಜೆಯಾಗಿ ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಆಗ್ತದೆ. ಮತ್ತು ಪೌಲ ಮುಂದುವರೆದು ಹೇಳ್ತಾನೆ, ನೋಡಿ ಮಕ್ಕಳಿಗೆ ಈ ದಿವಸ ನಾವು ಕೊಡ್ಬೇಕಾದಂತ ಕೆಲವು ಟಿಪ್ಸ್, ಬಹಳ ಸುಂದರವಾದಂತ ಟಿಪ್ಸ್ ಅದನ್ನಲ್ಲಿ ಪಟ್ಟಿ ಮಾಡಿದ್ದಾನೆ ಭಕ್ತನಾದ ಪೌಲ. ಏನ್ ಟಿಪ್ಸ್ ಅಂದ್ರೆ, ಸತ್ಯ ಎನ್ನುವಂತ ನಡುಕಟ್ಟನ ನೀವು ಕಳಿಸ್ಕೊಡಿ. ಸತ್ಯ, ಟ್ರೂತ್ಫುಲ್ ಲೈಫ್. ಈಗ ಮಕ್ಕಳಿಗೆ ನಾವು ಸತ್ಯ, ನೀನು ಸುಳ್ಳು ಹೇಳ್ಬಾರ್ದು, ನೀನು ಸತ್ಯವನ್ನ ಆಡು. ತನ್ನ ಬದುಕಿನಲ್ಲಿ ಜಸ್ಟಿಫಿಕೇಶನ್ ಇಂದ ಜೀವನ ಮಾಡು, ಸತ್ಯವನ್ನ ನೀತಿಯಿಂದ ಜೀವನ ಮಾಡು. ನೀತಿ ಎಂಬ ವಜ್ರ ಕವಚ, ಸತ್ಯವೆಂಬ ನಡುಕಟ್ಟು, ಸಮಾಧಾನ ಎನ್ನುವಂತ ಸುವಾರ್ತೆ. ಕೋಪ ಅಲ್ಲ, ಸಣ್ಣ ಸಣ್ಣ ಮಾತಿಗೂ ಜಗಳ ಆಡೋದಲ್ಲ, ಸಣ್ಣ ಸಣ್ಣ ಮಾತಿಗೂ ಏನೋ ರೇಗೋದಲ್ಲ. ಸಮಾಧಾನ ಎನ್ನುವಂತ ಸುವಾರ್ತೆ. ಸಿದ್ಧ ಮನಸ್ಸೆಂಬ ಕೆರ, ಯಾವಾಗ್ಲೂ ಸಿದ್ಧ ಮನಸ್ಸು ಅಂತಂದ್ರೆ ಅಟೆಂಟಿವ್ ಆಗಿರುವಂಥದ್ದು, ಆಕ್ಟಿವ್ ಆಗಿರುವಂಥದ್ದು. ರಕ್ಷಣೆ ಎಂಬ ಶಿರತ್ರಾಣ, ಪವಿತ್ರಾತ್ಮನ ಕೊಡುವಂತ ವಾಕ್ಯವೆಂಬ ಕತ್ತಿ, ಅಂದ್ರೆ ದೇವರ ವಾಕ್ಯದ ಪಠಣ, ದೇವರ ವಾಕ್ಯವನ್ನ ಪ್ರೀತಿಸುವಂತ, ದೇವರ ವಾಕ್ಯವನ್ನ ಓದುವಂತ, ದೇವರ ವಾಕ್ಯವನ್ನ ಅನುಸರಿಸಿ ಜೀವನ ಮಾಡುವಂತ ಆ ಒಂದು ಬದುಕು. ಮತ್ತು ವಿಶೇಷವಾಗಿ ಸಕಲ ವಿಧವಾದ ರೀತಿಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವುದನ್ನ ಅಭ್ಯಾಸ ಮಾಡ್ರಿ. ಭಕ್ತನಾದ ಪೌಲ ಅದನ್ನು ಪಟ್ಟಿ ಮಾಡ್ತಾನೆ. 7 ಶುದ್ಧ ವಾಕ್ಯಗಳನ್ನ ಆತನು ಪಟ್ಟಿ ಮಾಡ್ತಾನೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಿತ, ಸಮಾಧಾನವೆಂಬ ಸುವಾರ್ತೆ, ಸಿದ್ಧ ಮನಸ್ಸೆಂಬ ಕೆರ, ಮತ್ತೆ ರಕ್ಷಣೆ ಎಂಬ ಶಿರತ್ರಾಣ, ಪವಿತ್ರಾತ್ಮನ ಕೊಡುವ ವಾಕ್ಯವೆಂಬ ಕತ್ತಿ, ದೇವರ ವಾಕ್ಯದ ಮೇಲೆ ಅಭಿಮಾನ, ಅದರಂತೆ ನಡೆಯುವಂತ ಬದುಕು, ಮತ್ತು ಯಾವಾಗಲೂ ಪ್ರಾರ್ಥನೆ ಮಾಡುವಂಥದ್ದನ್ನ ಭಾನುವಾರ ಶಾಲೆಯಲ್ಲಿ ಮಕ್ಕಳು ಕಲ್ತ್ಕೊಳ್ತಾರೆ. ನೋಡಿ, ಇಂಥ ಮಗು ಇಂಥ ವಾತಾವರಣದಲ್ಲಿ ಇಂಥ ಕೌಶಲ್ಯಗಳೊಂದಿಗೆ ಇಂಥ ಒಂದು ಉತ್ತಮ ಗುಣಗಳನ್ನ ಅಳವಡಿಸಿಕೊಂಡು ಜೀವನ ಮಾಡಿದಾಗ ಮಗು ಈ ಲೋಕದಲ್ಲಿ ಬಹಳ ಉತ್ತಮವಾದಂಥ ಮಗುವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗ್ತಿದೆ. ಪ್ರಿಯರೇ, ಮಕ್ಕಳ ಭವಿಷ್ಯ ಬಹಳ ಬಹಳ ಮುಖ್ಯ. ಯಾವ ತಂದೆ ತಾಯಿಗಳು ಕೂಡ ಮಗು ಹಾಳಾಗಬೇಕು, ಮಗುವಿನ ಭವಿಷ್ಯ ಅದು ಹಾಳಾಗಬೇಕು ಅಂತ ಯಾರು ಕೂಡ ಇಷ್ಟಪಡೋದಿಲ್ಲ. ಮಗುವಿನ ಭವಿಷ್ಯವನ್ನ ರೂಪಿಸುವಲ್ಲಿ ತಂದೆ ತಾಯಿಗಳಾದಂಥ ನಾವು ಸಭೆ ಮಾಡುವಂತ ಆ ಒಂದು ಪ್ರಯತ್ನ ತುಂಬಾ ಕಷ್ಟ. ನಾವು ಗಂಜಿ ಕುಡಿದ್ರು ಕೂಡ ಮಕ್ಕಳಿಗೆ ಒಳ್ಳೆದನ್ನೇ ನಾವು ಕೊಡ್ತೇವೆ. ಮಕ್ಕಳು ಉತ್ತಮವಾದ ಶಾಲೆಗೆ ಸೇರಿಸ್ತೇವೆ, ಉತ್ತಮವಾದಂಥ ವಾತಾವರಣ ಕೊಡ್ತೇವೆ, ಬಟ್ಟೆಗಳನ್ನು ಕೊಡಿಸ್ತೇವೆ, ಆಹಾರ ಕೊಡ್ತೇವೆ, ಮಕ್ಕಳಿಗೆ ಎಲ್ಲವನ್ನ ಕೊಡ್ತೇವೆ, ಪ್ರೀತಿ ಮಾಡ್ತೇವೆ, ಸಾಕ್ತೇವೆ, ಸಲಹುತ್ತೇವೆ. ಯಾಕೆ? ಆ ಮಗು ಮುಂದೆ ಒಳ್ಳೆ ಮಗಳಾಗಿ ಒಳ್ಳೆ ಭವಿಷ್ಯತನ ಕಟ್ಕೊಡ್ಲಿ ಅಂತೇಳಿ. ಆದರೆ ಮಕ್ಕಳು ಅದನ್ನ ತಾತ್ಸಾರ ಮಾಡಬಾರ್ದು. ಮಕ್ಕಳು ಅದನ್ನ ಅಭ್ಯಾಸ ಮಾಡಬೇಕು. ತಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ನಿಮ್ಮನ್ನ ಪ್ರೀತಿಸಿ ನಿಮ್ಮ ಮೇಲೆ ತಮ್ಮ ಜೀವವನ್ನೇ ಇಟ್ಕೊಂಡಿದ್ದಾರೆ ತಂದೆ ತಾಯಿಗಳು. ಮಕ್ಕಳೇ, ನಿಮ್ಮ ಮೇಲೆ ತಮ್ಮ ಜೀವವನ್ನೇ ಇಟ್ಕೊಂಡಿದ್ದಾರೆ. ತಮ್ಮಲ್ಲಿರುವುದನ್ನ ಮಾರಿ ನಿಮ್ಮನ್ನ ಸಾಕ್ತಾರೆ, ನಿಮಗೆ ಒಳ್ಳೆ ವಿದ್ಯೆ ಕೊಡ್ತಾರೆ, ನಿಮ್ಮೆಲ್ಲ ಕೊರತೆ ನೀಗಿಸಲಿ ತಂದೆ ತಾಯಿಗಳು ಕಷ್ಟಪಡ್ತಾರೆ. ಹಾಗಾಗಿ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ಈ ಲೋಕದಲ್ಲಿ ತುಂಬಾ ವರ್ಷ ನೀವು ಬದುಕ್ತೀರಿ, ಸುಖವಾಗಿ ಬದುಕ್ತೀರಿ. ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ, ಗುರು ಹಿರಿಯರನ್ನ ಸನ್ಮಾನಿಸಿದರೆ, ತಂದೆ ತಾಯಿಗಳ ಮಾತು ಕೇಳುವುದು ನಿಜಕ್ಕೂ ಬಹಳ ಬಹಳ ಮುಖ್ಯ. ತಂದೆ ತಾಯಿಗಳನ್ನ ಮಾತನ್ನ ಕೇಳದೆ ಅನೇಕರು ದಾರಿ ತಪ್ಪಿ ಹೋಗಿದ್ದಾರೆ. ಸತ್ಯವೇದದಲ್ಲಿ ಒಂದಿದೆಯಲ್ಲ, ಅಪ್ಪ ಹೇಳ್ತಾನೆ ಬೇಡ ಮಗನೇ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಒಬ್ಬ ಯವನಸ್ಥ ಮಗ ತನ್ನ ಆಸ್ತಿ ತಕೊಂಡು ಹೋದ, ಬುದ್ಧಿ ಬಂತು, ವಾಪಸ್ ಬಂದ ಅಲ್ವಾ? ಹಾಗಾಗಿ ಮಕ್ಕಳೇ, ದಯಮಾಡಿ ನಿಮ್ಮ ತಂದೆ ತಾಯಿಗಳ ಮಾತು ಕೇಳ್ರಿ. ಇದು ಧರ್ಮ,
ನಿಮ್ಮ ಗುರು ಹಿರಿಯರು ಹೇಳಿಕೊಡುವಂತ ಮಾತುಗಳನ್ನ ಕೇಳಿ, ಅದು ಧರ್ಮ. ನಿಮ್ಮ ಜೀವನ ಅದು ಹಸನಾಗ್ತದೆ, ನಿಮ್ಮ ಜೀವನ ಫಲಪ್ರದವಾಗ್ತದೆ, ನೀವು ಸುಖವಾಗಿ ಜೀವನ ಮಾಡ್ತೀರಾ. ತಂದೆ ತಾಯಿಗಳ ಮಾತನ್ನ ಅಸಡ್ಡೆ ಮಾಡಬೇಡ್ರಿ. ಯಾರು ತಂದೆ ತಾಯಿಗಳ ಮಾತು ಕೇಳ್ತಾರೋ ಅವರು ಬಹು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಬದುಕ್ತಾರೆ. ಅಪ್ಪಣೆ 5ನೇ ಇದು ನಮ್ಮ ಸ್ವಾಮಿ ಮೋಸ ಕೊಟ್ಟಿದ್ದಾನಲ್ಲ ಆಜ್ಞೆಗಳಲ್ಲಿ 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನೀನು ಈ ಲೋಕದಲ್ಲಿ ಬಹು ವರ್ಷಗಳ ಕಾಲ ಸುಖದಿಂದ ಬಾಳುವಿ. ಮಕ್ಕಳು ಎಳೆ ಸಸಿಗಳಿದ್ದಂತೆ, ಅವರ ಭವಿಷ್ಯ ಬಹಳ ಮುಖ್ಯ. ಮತ್ತು ಮಕ್ಕಳು ಎಳೆ ಸಸಿಗಳಿದ್ದಂತೆ. ಆ ಮಕ್ಕಳನ್ನ ಕ್ರೈಸ್ತ ಶಿಕ್ಷಣದಲ್ಲಿ ಬಾಲ್ಯ ಪ್ರಾಯದಲ್ಲಿ ಶಿಶುವಾಗಿರುವಾಗಲೇ ಅವರನ್ನು ಬೆಳೆಸುವಾಗ ಅವರ ಬದುಕು ಹಸನಾಗ್ತದೆ. ಅದಕ್ಕಾಗಿ ಸಂಡೇ ಸ್ಕೂಲ್ಗೆ ಕಳಿಸ್ಕೊಡಿ ದಯಮಾಡಿ. ಭಾನುವಾರ ಶಾಲೆ ಉಚಿತ ಶಾಲೆ, ಅಲ್ಲಿ ಫೀಸ್ ಕಟ್ಟಬೇಕಾಗಿಲ್ಲ. ಫೀಸ್ ಕಟ್ತೀರಾ, ತಗೊಳ್ತೀರಾ? ಇಲ್ಲ ಅಲ್ವೇ? ಬೇರೆ ಸ್ಕೂಲ್ಗೆ, ಕಾನ್ವೆಂಟ್ಗೆ, ಶಾಲೆಗೆ ನಾವು ಪಾಠ ಕಳಿಸ್ತಾರೆ, ಶಾಲೆ ಕಳಿಸ್ತಾರೆ, ಅಲ್ಲಿ ನಿಗದಿ ಮಾಡಿದ ಫೀಸನ್ನ ಕಟ್ಟಬೇಕು. ಇದು ಉಚಿತ. ಭಾನುವಾರ ಶಾಲೆ ಅದು ಉಚಿತ. ಉಚಿತವಾದ ಶಿಕ್ಷಣ, ಉಚಿತವಾದ ಕ್ರೈಸ್ತ ಬೋಧೆ ಇದೆ. ಇದು ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಯಾವ ಶಾಲೆಯಲ್ಲೂ ಕೂಡ, ಬೇರೆ ಬೇರೆ ಶಾಲೆಗಳಲ್ಲಿ ಇದನ್ನ ಕೊಡೋದಿಲ್ಲ. ನಿಮ್ಮ ಮಕ್ಕಳನ್ನ ದಯಮಾಡಿ ಭಾನುವಾರ ಶಾಲೆಗೆ ಕಳಿಸ್ರಿ. ಯಾಕೆಂದ್ರೆ ಆ ಮಗು ದೈವ ಭಕ್ತಿಯಲ್ಲಿ ಬೆಳೀಲಿ. ಚಿಲ್ಡ್ರನ್ ಆರ್ ಅಂಡರ್ ವೈಲೆನ್ಸ್. ಮಕ್ಕಳು ಈ ದಿವಸ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಕ್ಕಳು ಶೋಷಣೆಗೆ ಒಳಗಾಗ್ತಿದ್ದಾರೆ, ದಬ್ಬಾಳಿಕೆಗೆ ಒಳಗಾಗ್ತಿದ್ದಾರೆ, ಅತ್ಯಾಚಾರ ಆಗ್ತಿದೆ ಮಕ್ಕಳ ಮೇಲೆ. ಮಕ್ಕಳನ್ನ ಊನ ಮಾಡಿ ಭಿಕ್ಷೆ ಬೇಡಲಿಕ್ಕೆ ಅನೇಕ ಕಡೆ ಅವರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂಥವರಿಗೆ ಯಾವ ವ್ಯಕ್ತಿ, ಯಾವ ತಂದೆ ತಾಯಿಗಳು ಮಕ್ಕಳನ್ನ ತಪ್ಪಾದ ದಾರಿಯಲ್ಲಿ ನಡೆಸ್ತಾರೋ ಅಂಥವರಿಗೆ ದೇವರು ಕೊಡುವಂತ ಶಿಕ್ಷೆ ವಿಚಾರದಲ್ಲಿ ಈ ದಿವಸದ ಸ್ವಾರ್ಥ ವೇದ ಭಾಗದಲ್ಲಿ ಬಹಳ ಚಂದವಾದ ರೀತಿಯಲ್ಲಿ ಯೇಸು 6ನೇ ವಚನದಲ್ಲಿ ಹೇಳ್ತಾನೆ, ಈ ಮಕ್ಕಳಿಗೆ ಯಾರಾದರೂ ಅಡ್ಡಿಯಾದಿದೆ ಆದರೆ, ನನ್ನಲ್ಲಿ ನಂಬಿಕೆ ಇಟ್ಟು ಜೀವಿಸುವಂತ ಈ ಚಿಕ್ಕ ಮಗುವಿಗೆ ಯಾರಾದರೂ ಅಡ್ಡಿಯಾದರೆ ಅಂಥವರ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದೇ ಲೇಸು. ನೋಡಿ ಎಂತಹ ಶಿಕ್ಷೆ. ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬಾಲೋಪದೇಶ ಮಾಡದೆ ಅವರು ಬೆಳೆದ ಹಾಗೆ ಬೆಳಿಲಿ ಅಂತ ಬಿಟ್ಟು ಅವರ ಬದುಕು ಕಮರಿಸಿ ಅವರ ಬದುಕು ಹಾಳು ಮಾಡುವಂಥ ವ್ಯಕ್ತಿಗಳಿಗೆ ಯೇಸು ಕೊಡುವಂಥ ಎಚ್ಚರಿಕೆ ಏನೆಂದರೆ, ಅವರ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಆಳವಾದ ಸಮುದ್ರದಲ್ಲಿ ಹಾಕಿ ಬಿಡುವುದೇ ಲೇಸು. ಪ್ರಿಯ ಶಿಕ್ಷೆ ಇದು. ದೇವರ ಶಿಕ್ಷೆ ಏನಂದ್ರೆ, ಮಕ್ಕಳ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸದೆ ಹೋದರೆ, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಅವರನ್ನ ಸಾಕದೆ ಹೋದರೆ, ಅವರಿಗೆ ಕ್ರೈಸ್ತ ಶಿಕ್ಷಣ ಕೊಡದೆ ಹೋದರೆ, ದೇವರ ಭಯಭಕ್ತಿಯಲ್ಲಿ ಮಕ್ಕಳನ್ನ ಬೆಳೆಸದೆ ಹೋದಂಥ ತಂದೆ ತಾಯಿಗಳಿಗೆ, ಕೆಲವು ಹಿರಿಯರಿಗೆ, ದೊಡ್ಡವರಿಗೆ ಆಗುವಂಥ ಶಿಕ್ಷೆ ಬಗ್ಗೆ ಯೇಸು ಸ್ವಾಮಿ ಭಾಗದಲ್ಲಿ ಬರೆದಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರರೇ, ಮಕ್ಕಳು ದೇವರು ನಮಗೆ ಕೊಡಲ್ಪಟ್ಟಂತ ದೊಡ್ಡ ಆಸ್ತಿ, ದೊಡ್ಡವರ. ಅದಕ್ಕಿಂತ ದೊಡ್ಡ ಆಸ್ತಿ, ದೊಡ್ಡವರ ಬೇರೆ ಇಲ್ಲ. ಮಕ್ಕಳ ಮುಂದೆ ನಮ್ಮಲ್ಲಿ ಏನಿದೆಯೋ ಆಸ್ತಿ ಅದು ಶೂನ್ಯ. ಅಷ್ಟು ದೊಡ್ಡ ಬೆಲೆ ಬಾಳುವಂತ ಮಕ್ಕಳವರು. ಚಿಲ್ಡ್ರನ್ ಆರ್ ಹೆರಿಟೇಜ್ ಆಫ್ ಗಾಡ್. ಹೆರಿಟೇಜ್, ನಮ್ಮ ದೊಡ್ಡ ಆಸ್ತಿ, ವೆಲ್ತ್ ಅವರು. ಮಕ್ಕಳಿಗೆ ಒಳ್ಳೆಯ ಕ್ರೈಸ್ತ ಶಿಕ್ಷಣ, ಬಾಲೋಪದೇಶ ಕೊಡುವಾಗ ಆ ಮಕ್ಕಳು ನಮ್ಮನ್ನು ಗೌರವಿಸ್ತಾರೆ, ನಮಗೆ ಕಿರೀಟಪ್ರಾಯವಾಗಿ ಅವರು ನಿಲ್ತಾರೆ. ಮಕ್ಕಳನ್ನ ಕೇವಲ ವಿದ್ಯಾವಂತರಾಗಿ ಮಾತ್ರ ಮಾಡೋದಲ್ಲ, ಬದಲಾಗಿ ಒಳ್ಳೆಯ ಸುಸಂಸ್ಕೃತವಾದಂಥ ಮಕ್ಕಳಾಗಿ, ಒಳ್ಳೆಯ ಕ್ರೈಸ್ತ ನಾಗರಿಕರಾಗಿ ಬೆಳೆಸುವಂಥದ್ದು. ಕ್ರೈಸ್ತ ಬಾಲೋಪದೇಶದೊಂದಿಗೆ ಅವರ ದೇಹ, ಮನಸ್ಸಿನ, ಬೌದ್ಧಿಕವಾಗಿ, ಮಾನಸಿಕವಾಗಿ ಮಕ್ಕಳು ಸದೃಢವಾಗಿ ಬೆಳಿಬೇಕು. ಅವರು ಅಂತಹ ಒಂದು ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕು. ಒಳ್ಳೆಯ ಸುಸಂಸ್ಕೃತರಾಗಿ, ನಾಗರಿಕರಾಗಿ ಅವರು ಜೀವನ ಮಾಡುವಾಗ ಯೇಸುವಿಗೆ ಸಾಕ್ಷಿ ಕೊಡುವಂಥ ಮಕ್ಕಳಾಗಿ ಜೀವನ ಮಾಡಲು ಸಾಧ್ಯತೆ ಆಗ್ತದೆ. ಮಕ್ಕಳು ಕ್ರಿಸ್ತೇಸುವಿನೊಂದಿಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಿದಾಗ ದೇವರ ಆಶೀರ್ವಾದಕ್ಕೆ ಮಕ್ಕಳು ಒಳಗಾಗ್ತಾರೆ. ಆ ಸಾಕ್ಷಿಯ ಜೀವನ ತಂದೆ ತಾಯಿಗಳದ್ದು ನಮಗೆ ಸಂತೋಷ ತರ್ತದೆ. ಇಂತಹ ಒಂದು ಬಾಳು ನಮ್ಮ ಮಕ್ಕಳದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಜ್ಞಾನ ಬಲದಲ್ಲಿ, ದೇಹ ಬಲದಲ್ಲಿ ಮಕ್ಕಳು ಬೆಳೀಲಿ. ಅವರಿಗೆ ಬೇಕಾದ ಶಿಕ್ಷಣವನ್ನ ಸಭೆಯಿಂದ, ಕುಟುಂಬದಿಂದ ಒದಗಿಸಿಕೊಡ್ಲಿ. ದೇವರ ಆಶೀರ್ವಾದ ಮಕ್ಕಳ ಮೇಲೆ ಸದಾಕಾಲ ಇರಲಿ. ಮತ್ತು ಭಾನುವಾರ ಶಾಲಾ ಶಿಕ್ಷಕರ ಮೇಲೆ ಇರಲಿ. ಭಾನುವಾರ ಶಾಲಾ ವಿಭಾಗಕ್ಕಾಗಿ ಮಾಡುವಂಥ ಎಲ್ಲ ಚಟುವಟಿಕೆಗಳ ಮೇಲೆ ದೇವರ ಆಶೀರ್ವಾದ ಇರಲಿ. ಮಕ್ಕಳೇ ನೀವೆಲ್ಲರೂ ಕೂಡ ಜ್ಞಾನದಲ್ಲಿ, ದೇಹ ಬಲದಲ್ಲಿ ಬೆಳೀರಿ. ಒಳ್ಳೆಯ ಮಕ್ಕಳಾಗಿ ಜೀವನ ಮಾಡಿ ಕ್ರಿಸ್ತನನ್ನು ಪ್ರಚುರಪಡಿಸಿ ಸಭಾಪಾಲಕರಾಗಿ. ನೀವು ಇಲ್ಲಿ ನೋಡುವಾಗ ಮುಂದೆ ನೋಡ್ತೇವೆ, ಕೆಲವು ಮಕ್ಕಳು ಅವರು ತಮ್ಮ ಬಾಯ್ಪಾಠ ವಚನ ಹೇಳುವಾಗ
ನಮಗೆ ಆನಂದ ಆಗ್ತದೆ, ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ನನ್ನ ಮಗ ಹೀಗೆ ಹೇಳ್ತಾ ಇದ್ದಾನೆ, ನನ್ನ ಮಗಳು ಹೀಗೆ ಹೇಳ್ತಾಳೆ ಅಂತೇಳಿ. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕಾಗಿದೆ. ದೇವರು ನಮ್ಮೆಲ್ಲರನ್ನ ಮತ್ತು ವಿಶೇಷವಾಗಿ ಮಕ್ಕಳನ್ನ ಭಾನುವಾರ ಶಾಲೆ ವಿಭಾಗವನ್ನು ಆಶೀರ್ವಾದ ಮಾಡಲಿ. ಯಾವ ಸದುದ್ದೇಶಕ್ಕಾಗಿ ಭಾನುವಾರ ಶಾಲೆ ಸ್ಥಾಪನೆ ಆಗಿದೆಯೋ ಆ ಸದುದ್ದೇಶ ನೆರವೇರಲಿ ಮತ್ತು ರಾಬರ್ಟ್ ರೈಕ್ಸ್ ಅವರ ಒಂದು ಉದ್ದೇಶ ನೆರವೇರಲಿ. ಭಾನುವಾರ ಶಾಲೆ ಮತ್ತು ಭಾನುವಾರ ವಿಭಾಗ ಎಲ್ಲ ಕಾರ್ಯಗಳು ಉತ್ತಮವಾದ ರೀತಿಯಲ್ಲಿ ನಡೆಯುವ ಹಾಗೆ ತಂದೆ ತಾಯಿಗಳಾದ ನಾವು ಪ್ರೋತ್ಸಾಹ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ದಯಮಾಯ ಸ್ವಾಮಿಯೇ, ನಿನ್ನ ವಾಕ್ಯವನ್ನ ನಾವು ಕೇಳಿದ್ದೇವೆ. ಮಕ್ಕಳ ಬಗ್ಗೆ ಕೆಲವು ವಿಚಾರಗಳನ್ನ ನಿನ್ನಿಂದ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಗ್ರಹಿಸಿಕೊಂಡಿದ್ದೇವೆ. ಸ್ವಾಮಿ, ನೀನು ನಿನ್ನ ವಾಕ್ಯಗಳನ್ನ ಆಶೀರ್ವಾದ ಮಾಡು, ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡು. ಭಾನುವಾರ ಶಾಲಾ ವಿಭಾಗವನ್ನ ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂತ ಶಿಕ್ಷಕರನ್ನ ಕೂಡ ಆಶೀರ್ವಾದ ಮಾಡಿ ಕೈಹಿಡಿದು ನಡೆಸು. ಯೇಸುಗಾಗಿ ಬೇಡಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಅರ್ಥ ಪ್ರಾರ್ಥನೆಯಲ್ಲಿ ಸಮಯ ಕೊಡೋಣ. Heavenly Father, we pray for this world that men may live at peace with justice and honor. We remember with gratitude the lives of those who have died in faith. We pray that the aspiration to godly truth might prevail. We also pray for our country, our president, ministers, and those who serve in the government. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. Lord, we commit all those who are in war-affected areas and who have to live their lives in fear and security, and all our brethren who have become orphans due to such situations. We pray for the poor and helpless, the sick, the bereaved, that we might cherish the gifts God has given them, and that you may rescue them from all their suffering. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. We pray all those who work in factories and fields, workshops and mines, and all who labor with their hands for the needs of their family. And we pray for all those who are involved in different areas of work, and grant them good health and strength to carry out their work. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಮ್ಮ ಈ ನಾಡಿನ ಎಲ್ಲ ಧರ್ಮದೆಕ್ಕಡಗಳಿಗೆ ಹಾಗೂ ಅದರ ಪದಾರ್ಥಗಳಿಗೆ, ಮುಖ್ಯವಾಗಿ ನಮ್ಮ ಮಾಡರೇಟರ್, ನಮ್ಮ ಬಿಷಪ್ರಿಗೆ, ನಮ್ಮ ಸಭಾಪಾಲಕರಿಗೆ ಫಲಭರಿತ ಸೇವೆ ಮಾಡಲು ಪ್ರಾರ್ಥಿಸುತ್ತೇವೆ. ದೇವ ಜನರಲ್ಲಿ ಮತ್ತು ಅವರ ಕಾರ್ಯದಲ್ಲಿ ಐಕ್ಯತೆ ಇರಲು ಹಾಗೂ ಅವರು ಸುವಾರ್ತೆಯ ಬೀಜವನ್ನು ಜಗತ್ತಿನಲ್ಲಿ ದೇವರ ಮಹಿಮೆಗಾಗಿ ಸಾಕ್ಷಿಯಾಗಿ ಬಿತ್ತಲು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. We pray for all the churches in the world that they may be obedient to your will and be strong in your spirit to show your love and glory to all people. Send out the light and truth of your gospel and bringing people everywhere to know your love. You enable those who minister among us to command your truth by their example and teaching. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಿನ್ನ ಸೇವೆಯಲ್ಲಿ
ತಮ್ಮ ಪೂರ್ಣ ಸಮಯ ನೀಡಿ ಸೇವೆ ಮಾಡಿ ಇತರರನ್ನು ಸರಿಯಾದ ಮಾರ್ಗದ ಮೂಲಕ ಮುನ್ನಡೆಸುವ ಮಕ್ಕಳನ್ನು ನೆನೆಸಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಮಕ್ಕಳು ನಿನ್ನ ಪರಿಶುದ್ಧ ಗ್ರಂಥದ ವಾಕ್ಯವನ್ನು ಕಲಿತು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಪಡೆದು ರಕ್ಷಣಾ ಮಾರ್ಗದಲ್ಲಿ ಕ್ರಿಸ್ತನ ನಂಬಿಕೆಯಲ್ಲಿ ಸಾಕ್ಷಿಗಳಾಗಿ ಬಾಳುವ ಹಾಗೆ ಮಾಡು. ನಿನ್ನ ವಾಕ್ಯವು ನಿತ್ಯವೂ ಮಕ್ಕಳ ಮನಸ್ಸಿನಲ್ಲಿ ಹೃದಯದಲ್ಲಿ ಇರಲಿ. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. We pray for all the teachers of the Sunday school over these years, and also for their good leadership, and also for their various activities of the Sunday school. May you, God, and guide them in their various activities, in their vital responsibility of educating a new generation in your word. We also pray for the Sunday school children to get involved in various activities of the Sunday school, thereby learning more about you and using it for your glory. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಗಳನ್ನು ಕೇಳು. ಅನೇಕ ಮಕ್ಕಳು ಶೋಷಣೆಗೆ, ದಬ್ಬಾಳಿಕೆಗೆ, ವೈವಿಧ್ಯ ಪ್ರತಿಭೆಗಳನ್ನು ಹೊಂದಿದವರಿಗೆ, ವರ್ಣಭೇದ, ಲಿಂಗಭೇದ, ಹಿಂಸೆಗೊಳಪಟ್ಟವರಿಗೆ ಇದೆಲ್ಲ ಪರಿಸ್ಥಿತಿಯಿಂದ ಹೊರಬಂದು ಹಾಗೆಯೇ ಲೈಂಗಿಕ ಕಿರುಕುಳ, ಬಾಲಕಾರ್ಮಿಕ, ರಸ್ತೆ ಬದಿಗಳಲ್ಲಿ ತಮ್ಮ ಜೀವನ ಸಾಗಿಸಿ ತಮ್ಮ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವ ಈ ಸನ್ನಿವೇಶಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಇವರ ಅಗತ್ಯತೆಗಳಿಗೆ ಸ್ಪಂದಿಸಿ ಇವರು ಸಹ ಅನುಕೂಲಸ್ಥರು ಉಳ್ಳವರು ಆಗಿ ನಿನ್ನ ಆಶೀರ್ವಾದದ ಬಾಳು ನಡೆಸಲು ಬೇಡಿಕೊಳ್ಳುತ್ತೇವೆ. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. At this moment, very specially, we commit all those who are affected with the pandemic COVID-19. Lord, we ask you to stretch forth your healing hands upon this world and heal the land. Have mercy on your people and remove all their affection and comfort them. Our hope of healing is in you. No sickness can stand in the presence of our King. You are Jehovah Rapha, our healer. By your stripes heal every infirmity and renew your people with good health and strength. Very soon help the whole congregation to be partakers in your worship without any fear. ಕರ್ತನೆ, ನಮ್ಮನ್ನು ಕರುಣಿಸಿ ನಮ್ಮ ಪ್ರಾರ್ಥನೆಯನ್ನು ಕೇಳು. ಮುಕ್ತಾಯದ ಪ್ರಾರ್ಥನೆಯನ್ನ ಇಡೀ ಸಭೆಯವರು ನಾವು ಒಟ್ಟಾಗಿ ಹೇಳೋಣ. ಎಲ್ಲರೂ ಒಟ್ಟಾಗಿರೋಣ. ತಂದೆಯಾದ ದೇವರೇ, ನಮಗೆ ನೀನು ಸುರಿಸಿದ ಎಲ್ಲ ಆಶೀರ್ವಾದಕ್ಕಾಗಿ ನಿನಗೆ ಪ್ರಣಾಮಗಳು. ನಿನ್ನನ್ನು ಇನ್ನೂ ಹೆಚ್ಚು ತಿಳಿದುಕೊಂಡು ನಿನ್ನ ಚಿತ್ತದಂತೆ ಜೀವಿಸಲು ಸಹಾಯ ಮಾಡು. ನಮ್ಮನ್ನು ನಿನ್ನ ರಾಜ್ಯದೊಳಗೆ ಬಾಧ್ಯರಾಗಲು ಸಹಾಯಿಸು. ಕರ್ತನೆ, ನಿಜವಾಗಿ ನಂಬಿಕೆ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಮಗೆ ನಂಬಿಕೆಯಲ್ಲಿ ಬದುಕಿ ಸಾಸಿವೆ ಕಾಳಿನಷ್ಟು ನಂಬಿಕೆಯು ಬೆಟ್ಟವನ್ನು ಅಲುಗಾಡಿಸುವ ಹಾಗೆ ನಮ್ಮ ನಂಬಿಕೆಯ ಜೀವಿತವನ್ನು ವೃದ್ಧಿಸು. ನಂಬಿಕೆಯಲ್ಲಿ ನಾವು ಬದುಕುವ ಜೀವಿತ ನಮ್ಮದಾಗುವ ಹಾಗೆ ಮಾಡು. ನಾವು ನಿನ್ನ ಬಲದಲ್ಲಿ ಇದ್ದು ಮಾನವರ ಜ್ಞಾನದಲ್ಲಿ ಇರದ ಹಾಗೆ ಮಾಡು. ಬಿರುಕು ಬಿಟ್ಟಂತ ಈ ಪ್ರಪಂಚದಲ್ಲಿ ಬೆಳಕಿನ ಕಿರಣಗಳನ್ನು ಬೀರುವ ಪ್ರೀತಿಯ ಸಾಧನಗಳಾಗಿ ಬದುಕಲು ಫಲಗೊಳಿಸಿ. ಪವಿತ್ರ ಆತ್ಮನ ವರಗಳು ನಮ್ಮಲ್ಲಿದ್ದು ಕಾರ್ಯ ಮಾಡಿ ನಾವಿರುವ ಶಾಲೆ, ಕುಟುಂಬ ಮತ್ತು ಸಮಾಜದಲ್ಲಿ ಫಲ ನೀಡುವಂತಾಗುವ ಮಾಡು. ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಿನ್ನ ಸಹವಾಸದಲ್ಲಿ ಬದುಕಲು, ನಿನ್ನ ನಂಬಿಕೆಯಲ್ಲಿ ಜೀವಿಸಲು ನಿನ್ನ ಪ್ರೋತ್ಸಾಹ ನೀಡೆಂದು ಬೇಡುತ್ತೇವೆ. ನಮ್ಮ ಪ್ರಾರ್ಥನೆ ಎಲ್ಲವನ್ನ ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳುವುದರ ಮೂಲಕ ಒಗ್ಗೂಡಿಸಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯ ಬರಲಿ. ನೆನೆಸಿತು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರದಲ್ಲಿ ಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನವೇ ಸ್ವಾಮಿ. ಆಮೇನ್. ಆರಾಧನೆಯನ್ನು ಮುಕ್ತಾಯ ಮಾಡುವಾಗೆ ಎದ್ದು ನಿಂತು 331ನೇ ಸಂಗೀತವನ್ನು ಹಾಡೋಣ. ಯೇಸುವಿನ ಪ್ರೀತಿಯು ಉಂಟು ನನ್ನ ಮೇಲೆಯೂ, ಮಕ್ಕಳನ್ನ ತಡನು ಆತನು ಅಂಗೀಕರಿಸುವವನು. ಹಿಮ್ ನಂಬರ್ 331.
ಪ್ರೀತಿಯು ಉಂಟು ನನ್ನ ಮೇಲೆಯೋ ಮಕ್ಕಳನ್ನು ತಳ್ಳನು ಅಂಗೀಕರಿಸುವನು ಹೌದೌದು ನಿಜ ಹೌದೌದು ನಿಜ ಹೌದೌದು ನಿಜ ಸದ್ವೇದ ಮಾತಿದು ಪ್ರೀತಿಯಿಂದ ಸಿಲುಬೆ ಯೇಸು ತಾಳ್ದನಲ್ಲವೇ ನನ್ನ ಪಾಪ ತಾನು ಪರಿಹರಿಸುವನು ಹೌದೌದು ನಿಜ ಹೌದೌದು ನಿಜ ಹೌದೌದು ನಿಜ ಸದ್ವೇದ ಮಾತಿದು ಆತನನ್ನು ನಾ ಸಹ ಸ್ನೇಹಿಸುವೆನು ಸದಾ ಯೇಸು ಸ್ವರ್ಗಕ್ಕೆ ಹೌದೌದು ನಿಜ ಹೌದೌದು ನಿಜ ಹೌದೌದು ನಿಜ ಸದ್ವೇದ ಮಾತಿದು ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಧೈರ್ಯವಾಗಿ ಲೋಕದೊಳಕ್ಕೆ ಹೋಗೋಣ ಯೇಸುವನ್ನ ಹತ್ಕೊಂಡು ಜೀವನ ಮಾಡೋಣ ತಂದೆ ಕುಮಾರ ಪರಿಶುದ್ಧಾತ್ಮನದಂಥ ತ್ರಯೇಕ ದೇವರ ಆಶೀರ್ವಾದ ನಮ್ಮೆಲ್ಲರ ಸಂಗಡ ವಿಶೇಷವಾಗಿ ಭಾನುವಾರ ಶಾಲಾ ವಿಭಾಗ ಶಿಕ್ಷಕರ ಸಂಗಡ ವಿಶೇಷವಾಗಿ ನಮ್ಮ ಆಲಯದ ಭಾನುವಾರ ಶಾಲಾ ವಿಭಾಗದ ಸಂಗಡ ಶಿಕ್ಷಕರ ಸಂಗಡ ಮತ್ತು ನೀನು ನಮಗೆ ಕೊಟ್ಟಂತ ಎಲ್ಲ ಮಕ್ಕಳ ಸಂಗಡ ನಮ್ಮೆಲ್ಲರ ಸಂಗಡ ಸೃಷ್ಟಿಯ ಸಂಗಡ ದೇವರ ಆಶೀರ್ವಾದ ಸದಾಕಾಲ ನೆಲೆಯಾಗಿರಲಿ ಆಮೇನ್ ಪರಿಶುದ್ಧ ಮಹೋನ್ನತರು ನೀನೇ ಸರ್ವ ಸೃಷ್ಟಿಯ ಪಾಲಕ ನೀನೇ ಭೂಲೋಕಾಳಿದರು ನಿನ್ನಯ ನುಡಿಗಳು ನಿನ್ನ ಮಳೆಯದು ಎಂದು ಸರ್ವ ಸೃಷ್ಟಿಗೆ ಯಜಮಾರು ನೀನೇ ಸರ್ವ ಸೃಷ್ಟಿಯ ಪಾಲಕ ನೀನೇ ಭೂಲೋಕಾಳಿದರು ನಿನ್ನಯ ನುಡಿಗಳು ನಿನ್ನ ಮಳೆಯದು ಎಂದು
me, this I know, for the Bible tells me so. Little ones to him belong. They are weak, but he is strong. Yes, Jesus loves me. Yes, Jesus loves me. Yes, Jesus loves me. The Bible tells me so. I love Jesus as he goes, for my actions tell him so. All the things I do and say show I love him every day. Yes, I love Jesus. Yes, I love Jesus. Yes, I love Jesus. My actions tell him so. My actions tell him so. I have this question for you. What do you mean by learning public speaking skills? Is this mean that we have to learn body language and vocal variety so we can deliver a content? Or it means we have to organize our content in such a way in our mind that when we are delivering it, we should not be